तत्पुरुषाय विद्महे वक्रतुण्डाय धीमहि तन्नो दन्ती प्रचोदयात्। ರಾಮ ಲಕ್ಷ್ಮಣನಂತರು ಈ ನನ್ನ ಅಣ್ಣಂದರ ಬಾಳನ್ನ ಕಾಪಾಡು ತಂದೆ, ಕಾಪಾಡು. ಅಷ್ಟೇ ಅಲ್ಲ, ನನ್ನ ಸಣ್ಣ ಅಣ್ಣ ದೇಶ ಸೇವೆಯನ್ನೇ ಮಾಡ್ತೀನಿ ಅಂತ ಯುದ್ಧಕ್ಕಾಗಿ ಹೋಗ್ತಾ ಇದ್ದಾನೆ. ಯುದ್ಧಕ್ಕೆ ಹೋಗ್ತಾ ಇರೋ ಆ ನನ್ನ ಅಣ್ಣನಿಗೆ ಕಾರ್ಗಿಲ್ ಯುದ್ಧದಲ್ಲಿ ಜಯವನ್ನ ಸಿಗಲಿ ಅಂತ ಆಶೀರ್ವಾದ ಮಾಡು ತಂದೆ, ಆಶೀರ್ವಾದ ಮಾಡು. ಸತ್ಯಮೇವ ಜಯತೆ ಎನ್ನುವ ಶಬ್ದ ಇನ್ನೂ ಸತ್ತಿಲ್ಲಮ್ಮ ತಂಗಿ, ಇನ್ನೂ ಸತ್ತಿಲ್ಲ. ಸತ್ಯವಂತರಿವರೆಗೂ ಸತ್ಯ ಸಾಯೋದಿಲ್ಲ ತಂಗಿ, ಸತ್ಯ ಸಾಯೋದಿಲ್ಲ. ಯುದ್ಧಕ್ಕೆ ಹೋದ ನನ್ನ ತಮ್ಮ ಜಯಶಾಲಿಯಾಗಿ ಬಂದೇ ಬರುತ್ತಾನಮ್ಮ, ಬಂದೇ ಬರುತ್ತಾನೆ. ನಿಜ ಅಣ್ಣ, ಈ ನನ್ನ ಅಣ್ಣಂದರ ಹೃದಯ ಭಂಡಾರದಲ್ಲಿ ಸೋಲು ಅನ್ನೋ ಶಬ್ದಕ್ಕೆ ಸ್ಥಳನೇ ಇಲ್ಲ. ತಂಗಿ, ಪೂಜೆ ಆಯ್ತೇನಮ್ಮ? ಆ ಮೈಬುಸ್ಮಾನಿಯಲ್ಲಿ ಏನಂದು ಬೇಡಿಕೊಂಡೆ ಅಮ್ಮ ತಂಗಿ? ಅಣ್ಣ, ಯುದ್ಧಕ್ಕೆ ಹೋಗ್ತಾ ಇರೋ ಈ ನನ್ನ ಅಣ್ಣನಿಗೆ ಜಯ ಸಿಗಲಿ ಅಂತ ಬೇಡ್ಕೊಂಡೆ. ಒಂದ್ ನಿಮಿಷ ಇರೋ, ಆ ದೇವರ ಪ್ರಸಾದವನ್ನು ಕೊಡ್ತೀನಿ. ತಂಗಿ, ಈ ನಿನ್ನ ಪ್ರಸಾದ ನಾನು ಯುದ್ಧದಿಂದ ಗೆದ್ದು ಮರಳಿ ಬರುವವರೆಗೂ ನಿನ್ನ ಪ್ರೀತಿಯ ಉಸಿರಾಗಿರ್ಲಮ್ಮ, ನಿನ್ನ ಪ್ರೀತಿಯ ಉಸಿರಾಗಿರಲಿ. ಅಣ್ಣ, ನೀನು ಯುದ್ಧಕ್ಕೆ ಹೋಗ್ತಾ ಇದೀಯ ಅಂತ ಒಂದು ಕಡೆ ಸಂತೋಷವಾದ್ರೆ ಇನ್ನೊಂದು ಕಡೆ ನನ್ನ ಮನಸ್ಸಿಗೆ ತುಂಬಾನೇ ದುಃಖವಾಗ್ತಾ ಇದೆ ಅಣ್ಣ. ಹುಚ್ಚಿ, ನನ್ನ ತಮ್ಮ ಆ ಭಾರತ ದೇಶ ನೆಲವನ್ನು ನುಂಗಲು ಬಂದ ಆ ಪಾಕಿಸ್ತಾನದ ವಂಚಕರು ಹೊತ್ತು ಓಡಿಸಲು ಹೊರಟಿದ್ದಾನೆ ಶಿಸ್ತಿನ ಸಿಪಾಯಿಯ. ಅವನ ಶಕ್ತಿಯ ಮೇಲೆ ನನಗೆ ನಂಬಿಕೆ ಇದೆ ಅಮ್ಮ, ನನಗೆ ನಂಬಿಕೆ ಇದೆ. ಹಾಗಲ್ಲ ಅಣ್ಣ, ಅಲ್ಲಿ ಅವನಿಗೆ ಸರಿಯಾದ ಸಮಯಕ್ಕೆ ಊಟ ಕೊಡ್ತಾರೋ ಇಲ್ವೋ ಅಂತ. ಅವರಿಗೆಲ್ಲ ಅಲ್ಲಿ ವ್ಯವಸ್ಥೆ ಮಾಡಿರ್ತ ತಂಗಿ ನಮ್ಮ ಭಾರತ ಸರ್ಕಾರ. ಆದರೆ ಮಾಡೋದೊಂದೇ ಕೆಟ್ಟ ಕಾರವಾರ. ಲಂಚ ಎಂಬ ಕೊಂಚ ಕಾಂಚಾನವನ್ನು ಮಂಚದ ಮೇಲೇರಿಸಿ ಕಾನೂನಿಯರಿಗೆ ತೂರಿ ಆಮದ ತೀರಿಸಿಕೊಳ್ಳುವ ಆ ಭ್ರಷ್ಟ ರಾಜಕಾರಣಿ ಹುಟ್ಟಿದಾರಮ್ಮ ಈ ನಮ್ಮ ಸಮಾಜದಲ್ಲಿ. ಅಂತ ಕೆಟ್ಟ ಕಾಮಕರು ಒತ್ತು ಓಡಿಸುವ ವೀರಾದಿ ವೀರನಮ್ಮ ಏನಿಲ್ಲ. ಅಷ್ಟೇ ಅಲ್ಲ ಅಣ್ಣ, ರಾಜಾಧಿರಾಜ ಈ ನನ್ನ ಅಣ್ಣ ರವಿರಾಜ. ತಂಗಿ ಸವಿತಾ, ಈ ನಿನ್ನ ಸವಿಯಾದ ಮಾತನ್ನು ಕೇಳಿ ಕರಗಿತಮ್ಮ ನನ್ನ ಮನ. ಅಣ್ಣ, ನಮ್ಮ ತಂಗಿ ತುಂಬಾ ಜಾಣಿ ಅಣ್ಣ, ನಮ್ಮ ತಂಗಿ ತುಂಬಾ ಜಾಣಿ. ಬಂಗಾರದ ತಂಗಿ ನಮ್ಮ ತಂಗಿ. ನೀನು ಹೇಳುವ ಮಾತು ಸತ್ಯವಿದೆ ರಣಜಿತ್. ಆನಂದದ ಆಗಸವನ್ನೇ ಹೊತ್ತ ನಗುಮುಖ, ಪ್ರೀತಿಯನ್ನೇ ತುಂಬಿಕೊಂಡಿರುವ ಈ ಮನಸ್ಸು ಎಷ್ಟು ವರ್ಣಿಸಿದರೂ ಕಡಿಮೆ ಸರಿಯಪ್ಪ. ಅಣ್ಣ, ಪತಿವರ್ತೆ ಎಂಬ ಪಾವಿತ್ರ ಹೊತ್ತಿರುವ ನಮ್ಮ ತಂಗಿ, ನಮ್ಮ ತಂಗಿಯ ಕತ್ತಿಲಲ್ಲೊಂದು ಕರಿಮಣಿ ಕಟ್ಟಿದರೆ ಎಷ್ಟೊಂದು ಶೋಭೆ ಅಲ್ಲ. ಪ್ರೀತಿಗೆ ಪಾತ್ರವಾಗಿರುವ ಈ ನಮ್ಮ ತಂಗಿಗೆ ಪ್ರೇಮ ಸಿಂಹಾಸನದ ಮೇಲೆ ಕೂಡಿಸಿ ತೂಗುಯಾಲೆ ಆಡುವಂತಹ ಗಂಡನನ್ನೇ ಹುಡುಕೋಣಪ್ಪ, ಗಂಡನನ್ನೇ ಹುಡುಕೋಣ. ಹೋಗೋಣ ನೀನು.
ಗಂಡ ಗಂಡ ಅಂದ ಕೂಡಲೇ ನನ್ನ ತಂಗಿಯ ಮುಖದ ಕಳೆಯನ್ನೇ ಬೇರೆ ಆಯ್ತಲ್ಲ. ಒಟ್ಟಿನಲ್ಲಿ ನನ್ನ ತಂಗಿ ಸದಾ ನಗುತ್ತಾ ಇದ್ದರೆ ನನಗಷ್ಟೇ ಸಾಕು. ನನ್ನ ತಂಗಿಯ ಸಂತೋಷವೇ ನನ್ನ ಸಂತೋಷ. ನನ್ನ ತಂಗಿಯಲ್ಲಿ ಒಡ ಹುಟ್ಟಿದ ತಂಗಿಯಲ್ಲಿ ಪ್ರೀತಿ ಕಾಣುವುದೇ ಅದೇ ನನ್ನ ಸ್ವರ್ಗ, ಅದೇ ನನ್ನ ಮಾರ್ಗ. ತಂಗಿ ಸಹಿತ ನಾನು ರಣಜಿತ್ನನ್ನು ಬಸ್ ಸ್ಟ್ಯಾಂಡ್ ವರೆಗೆ ಬಿಟ್ಟು ಹಾಗೇ ಹೊಲಕ್ಕೆ ಹೋಗಿ ಬರ್ತೇನಮ್ಮ. ಅಣ್ಣ ನಿನ್ನ ಜೊತೆ ನಾನು ಹೊಲಕ್ಕೆ ಬರ್ತೀನಿ ಅಣ್ಣ. ಏನು ನೀನು ಹೊಲಕ್ಕೆ ಬರುವುದೇ? ಹುಚ್ಚಿ ಬೇಡಮ್ಮ. ಒಂದು ವೇಳೆ ನಿನ್ನ ಹೂವಿನಂತಿರುವ ಪಾದಗಳಿಗೆ ಮುಳ್ಳು ಚುಚ್ಚಿದರೆ ನನ್ನ ಹೃದಯಕ್ಕೆ ಚುಚ್ಚಿದಂತಾಗುತ್ತದಮ್ಮ, ನನ್ನ ಹೃದಯಕ್ಕೆ ಚುಚ್ಚಿದಂತಾಗುತ್ತದೆ. ಅಣ್ಣ ನಿನ್ನಂತ ಅಣ್ಣಂದ್ರನ್ನ ಪಡಿಬೇಕಾದ್ರೆ ನಿಜಕ್ಕೂ ನಾನು ಹೋದ ಜನ್ಮದಲ್ಲಿ ಪುಣ್ಯ ಮಾಡಿದ್ದೆ ಅನ್ಸತ್ತೆ ಅಣ್ಣ. ಅಷ್ಟೇ ಅಲ್ಲ ಅಣ್ಣ, ನೀನು ದೇವಮಾನವ. ದೇವಮಾನವ? ನಾನಲ್ಲಮ್ಮ ದೇವಮಾನವ. ಜಾತಿಯ ಭೂತವನ್ನು ಹೊಡೆದಾಡಿಸಿ ಮೇಲು ಕೀಳು ಉತ್ತು ನೀತಿ ನಮ್ಮ ತಾರತಮ್ಯ ಮಾಡದೆ ಈ ಸಮಾನತೆ ಸಮಾಜವನ್ನು ಕಟ್ಟ ಬಯಸಿದ ಆ ಜಗಜ್ಯೋತಿ ಬಸವೇಶ್ವರಮ್ಮ ದೇವಮಾನವ. ಅದರಂತೆ ಅಷ್ಟ ಐಶ್ವರ್ಯಗಳಿಗೆ ಆಸೆ ಪಡದೆ ಸ್ವಾರ್ಥವಾಸಿಗೆ ಮೋಸವಾಗಿರುವ ಈ ಕೆಟ್ಟ ಪ್ರಪಂಚವನ್ನು ತ್ಯಜಿಸಿ ಒಂಟಿಯಾಗಿ ಜೀವನ ಸಾಗಿಸಿ ಮನುಷ್ಯ ಕುಲಕ್ಕೆ ಮುಳ್ಳಾಗಿರುವ ಆ ಸ್ವಾರ್ಥವಾಸಿಯನ್ನು ತೊಲಗಿಸಿ ಕಾಮ ಕ್ರೋಧವನ್ನು ಭಸ್ಮ ಮಾಡಿ ಶಾಂತಿಯ ಮಂತ್ರವನ್ನು ಹೇಳಿದ ಆ ಬಿಜಾಪುರದ ಸಿದ್ದೇಶ್ವರ ಸ್ವಾಮಿಗಳಮ್ಮ ನಿಜವಾದ ಸತ್ಯವಾದ ಮಾತನ್ನು ಹೇಳಿದೆ ಅಣ್ಣ. ಆ ತಂಗಿ ಸವಿತಾ, ನಾನು ಯುದ್ಧಕ್ಕೆ ಹೊರಡುವ ಮುನ್ನ ಒಂದು ಸಂತೋಷದಿಂದ ಒಂದು ಹಾಡನ್ನಾದರೂ ಹಾಡಿ ಆನಂದದಿಂದ ಕಳಿಸಿಕೊಡುವ ಮಾಯಿ ನಿನ್ನ ಅಣ್ಣನನ್ನು. ಆಯ್ತಣ್ಣ, ನಿನ್ನಿಷ್ಟದಂತೆ
2 ಶಾವಿಗೆ ಪಾಯಸ ಮಾಡಿದ್ದೀನಿ, ಊಟ ಮಾಡದಂತೆ ನಡಿ ಒಳಗೆ. ತಂಗಿ, ಈ ನಿನ್ನ ಪ್ರೀತಿಯ ಹಾಡು ಕಟ್ಟಿತಮ್ಮ ನನ್ನ ಹೃದಯದಲ್ಲಿ ಜೇನಿನ ಗೂಡು. ಸರಿ ಅಣ್ಣ, ಬಾ ಅಣ್ಣ, ಊಟ ಮಾಡೋಣ. ಓಹೋ ಶಶಾಂಕ್, ಬಾರೋ. ಇಷ್ಟು ದಿವಸದ ಮೇಲೆ ನೆನಪಾಯ್ತೇನೋ ಈ ಸ್ನೇಹಿತನು. ಅದಿರಲಿ, ಏಕೆ ನಿನ್ನ ಮುಖ ಕಪ್ಪಾಗಿದೆಯಲ್ಲ? ಯಾಕೋ ಸರಿಯಾಗಿ ಊಟ ಮಾಡ್ತಿಲ್ವೇನೋ? ಹ್ಞೂ, ಸಾಲ ಎಂಬ ಸೂಲ ಈ ಬಡವನ ಕುತ್ತಿಗೆಗೆ ಕತ್ತಿ ಎಲಗದಂತೆ ನೇತಾಡುತ್ತಿದೆ ರವಿರಾಜ. ಅಂದಾಗ ಹೊಟ್ಟೆ ತುಂಬ ಅನ್ನ ಹೇಗೆ ಸಿಗಬೇಕಪ್ಪ, ಹೇಗೆ ಸಿಗಬೇಕು? ಹಾಗಾದರೆ ನೀನು ದಿನಾಲೂ ಕೂಲಿ ಮಾಡುವುದು? ಸಾಲಕ್ಕೆ ಮೂಲವಾಗಿರುವ ಈ ಬಡವನ ಬಾಳು ಕಣ್ಣೀರಿನ ಗೋಳು. ಕೂಲಿ ಮಾಡಿ ಕೈ ಚಾಚಿ ಕಾಸು ಕೇಳಿದರೆ ಗುತ್ತಿಗೆಗೆ ಕೈ ಕೊಟ್ಟು ಹೊತ್ತು ಬಿಡುತ್ತಾನೆ ಆ ಶಿವಕಾಂತೇಗೌಡ. ಗೌಡ! ಅಷ್ಟೇ ಅಲ್ಲ ರವಿರಾಜ, ನಾನು ಆ ಗೌಡನ ಹತ್ತಿರ ಸಾಲ ಮಾಡಿದ್ದು ಬರೀ 5,000 ರೂಪಾಯಿ. ಅದಕ್ಕೆ ಬಡ್ಡಿ ಸಮೇತ 15,000 ಎಂದು ಹೇಳುತ್ತಾನೆ ಆ ಶಿವಕಾಂತೇಗೌಡ. ಸಾಲ ತೀರಿಸಲು ನಿನ್ನಿಂದಾಗದು, ನಿನ್ನ ತಂಗಿಯನ್ನು ನನ್ನ ಮನೆಯ ಕೆಲಸಕ್ಕೆ ಕಳಿಸಿಕೊಡು ಎಂದು ಹೇಳುತ್ತಾನೆ ಆ ಸಾಹುಕಾರ. ಶಶಾಂಕ, ಏನು ಮಾಡಲಿ ರವಿರಾಜ? ಸಾಲವೆಂಬ ಭಾರ, ಬಡತನವೆಂಬ ಭೂತ ಹೊತ್ತಿರುವ ನಾನು ಮಾತನಾಡಲಾರದೆ ಮೂಕನಾಗಿ ಸ್ನೇಹದ ಸವಿ ನೆನಪಿಗಾಗಿ ನಿನ್ನ ಮನೆಯ ಬಾಗಿಲಿಗೆ ಬಂದಿರುವೆ ಭಿಕ್ಷೆ ಬೇಡಲು. ಲೇ ಶಶಾಂಕ, ಈ ನಿನ್ನ ಮಾತು ಕೇಳಿ ನನ್ನ ಕರಳು ಹಿಂಡಿದಂತ ಆಗುತ್ತದಪ್ಪ, ನನ್ನ ಕರಳು ಹಿಂಡಿದಂತ ಆಗುತ್ತದೆ. ನಿನಗೆ ಎಷ್ಟು ಸಾರಿ ಹೇಳಿದೆ ಆ ಶ್ರೀಮಂತರ ಸಹವಾಸ ಬೇಡ ಅಂತ. ಇಷ್ಟೆಲ್ಲ ನಡೆದರು ಶಶಾಂಕ, ಈ ವಿಷಯ ನನಗೇಗೂ ತಿಳಿಸಲಿಲ್ಲ. ನನ್ನನ್ನು ಕ್ಷಮಿಸಿಬಿಡು ರವಿ. ಈ ನಿನ್ನ ಜೀವನ ಸಂತೋಷದಿಂದ ಸುಗಮವಾಗಿ ಸಾಗುತ್ತಿರುವಾಗ ನಾನು ಬಂದು ನಿನ್ನ ಮುಂದೆ ನಿಂತರೆ ನಿನ್ನ ನಗುಮುಖ ಹಾರಿ ಹೋಗುತ್ತದೆ ಎಂದು ಈ ವಿಷಯ ನಿನಗೆ ತಿಳಿಸಲಿಲ್ಲಪ್ಪ. ಹೋಗಲಿ ಬಿಡು ಶಶಾಂಕ, ಈಗಲಾದರೂ ಈ ನಿನ್ನ ಕೊರಗನ್ನು ನನ್ನ ಮುಂದೆ ಹೇಳಿದೆಯಲ್ಲಪ್ಪ, ಅಷ್ಟೇ ಸಾಕಪ್ಪ, ಅಷ್ಟೇ ಸಾಕು. ಶಶಾಂಕ, ಯಾವಾಗ ಬಂದಿವೋ? ಈಗಲೇ ಬಂದೆ ರಂಜಿತಾ. ರವಿರಾಜ, ನೀನು ತುಂಬಾ ಅದೃಷ್ಟವಂತನಪ್ಪ. ತಮ್ಮ ಹಾಗೂ ತಂಗಿಯ ಜೊತೆ ಇಷ್ಟೊಂದು ಅನ್ಯೋನ್ಯವಾಗಿ ಸಂತೋಷದ ಸಾಗರದಲ್ಲಿ ತೇಲಾಡುತ್ತಿರುವ ಅಣ್ಣನೆಂದರು ನೀನೇ ರವಿರಾಜ, ಅಣ್ಣನೆಂದರು ನೀನೇ. ಆದರೆ ನನ್ನ ಬಾಳಿನಲ್ಲಿ ಬಡತನ ಎಂಬ ಭೂತ ಬಿರುಗಾಳಿಯಾಗಿ ಬೀಸಿ ನನ್ನ ನೆಮ್ಮದಿಯನ್ನೇ ಹಾಕಿಕೊಂಡು ಇದ್ದ ಒಬ್ಬ ತಂಗಿಯನ್ನು ಪ್ರೀತಿಯಿಂದ ಮಾತನಾಡಲಾರದಷ್ಟು ಮೂಕನಾಗಿ ಬಿಟ್ಟಿದ್ದೇನಪ್ಪ. ನಾನು ನಿಜವಾಗಿಯೂ ನತದೃಷ್ಟ ರವಿರಾಜ, ನಾನು ನಿಜವಾಗಿಯೂ ನತದೃಷ್ಟ. ಲೇ ಹುಚ್ಚಪ್ಪ, ಯಾರು ಅದೃಷ್ಟವಂತರು? ನಾನು ಅದೃಷ್ಟವಂತನೇ ಅಲ್ಲ ಕಣೋ. ಈಗಿನ ಸಮಾಜದಲ್ಲಿ ಕಾಮುಕರಾಗಿ ದುಡ್ಡಿನ ದರ್ಪದಲ್ಲಿ ದೌರ್ಜನ್ಯ ತರುವ ದುಷ್ಟರು ಅದೃಷ್ಟವಂತರು. ನಮ್ಮ ದೇಶದ ರಕ್ಷಣೆಗಾಗಿ ಕಾಶ್ಮೀರದಲ್ಲಿ ವೀರರು ಹೋರಾಡುವುದು, ಇಲ್ಲಿ ಭ್ರಷ್ಟ ರಾಜಕಾರಣಿಗಳು ಹೋರಾಡುವುದು. ಶಶಾಂಕ, ನಮ್ಮ ದೇಶದ ಸಲುವಾಗಿ ಎಷ್ಟೋ ವೀರಯೋಧರು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರಪ್ಪ, ತ್ಯಾಗ ಮಾಡಿ. ಅಂತವರಲ್ಲಿ ಚಳಚಬಿಟ್ಟು ಶಿವನ ಬಸವನಂತರು ತಾವು ಮಾಡಿಕೊಂಡ ಮನೆಯಲ್ಲಿ ಬಿಟ್ಟು ಮಾತೃಭೂಮಿಯ ರಕ್ಷಣೆಗಾಗಿ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ. ಅಂತವರ ಬಗ್ಗೆ ಒಬ್ಬರು ಯೋಚಿಸುತ್ತಾರೇನೋ ಈ ನಮ್ಮ ಸಮಾಜ? ಎಲ್ಲ ತಮ್ಮದೇ ಆದ ಲೋಕದಲ್ಲಿ ತೇಲಾಡುತ್ತಿರುತ್ತಾರೆ. ಈ ಲೋಕದ ಬಂಡರು ಕೈಲಾಗದ ಶಾಂತರು. ಅಣ್ಣ, ನೀನು ಹೇಳುವ ಮಾತು ಸತ್ಯವಿದೆ ಅಣ್ಣ. ನಿಮ್ಮಿಬ್ಬರ ಪ್ರೀತಿ ಒಂದೇ ಉಸಿರಂತೆ ಇದೆಲ್ಲ ನನಗಷ್ಟೇ ಸಾಕು. ರಂಜಿತಾ, ಸತ್ಯದ ಸಾಕ್ಷಿಯಪ್ಪ ನಿನ್ನ ಅಣ್ಣ, ಬಡವರ ಬಂಧು ಈ ಹಳ್ಳಿಯ ಹುಲಿ. ಹೋಗಲಿ ಬಿಡು ರವಿರಾಜ, ಈ ಸಮಾಜದ ಹಾಳು ಗೊಡವೆ ನಮಗೇಕೆ? ಶಶಾಂಕ,
ನೀನು ನನಗಿಂತಲೂ ಹೆಚ್ಚು ಓದಿದನಪ್ಪ. ನಿನ್ನೆ ವಿದ್ಯೆಗೆ ಬೆಲೆ ಕೊಟ್ಟಿದ್ದೇನೋ ಈ ಸಮಾಜ? ಇಲ್ಲ, ಲಂಚದಾಸೆಗಾಗಿ ನಿನ್ನ ಜೀವನವನ್ನು ಹಾಳು ಮಾಡಿದಲ್ಲೋ ಆ ಭ್ರಷ್ಟ ಅಧಿಕಾರಿಗಳು. ಶಶಾಂಕ, ದೊಡ್ಡಿದ್ದವನು ದಡ್ಡನೆದರು, ದೊಡ್ಡವನನ್ನು ಕರೆತಿ ಈ ಹೊಚ್ಚು ಸಮಾಜ. ರೈತರು ಬೆವರು ಸುರಿಸಿ ದುಡಿದ ಹಣವನ್ನು ಮೋಸ ವಂಚನೆಗಳೇ ಸ್ವಾರ್ಥ ಮಾಡುತ್ತಿದ್ದಾರೆ ಈ ಭ್ರಷ್ಟ ದುಷ್ಟರು. ಇದನ್ನು ಕಣ್ತುಂಬ ನೋಡಿ ಕೈಗಟ್ಟಿ ಕುಳಿತಿದೆಯಪ್ಪ ಈ ನಮ್ಮ ಸಮಾಜ. ರಾಜಕೀಯ ಮಾಡುವುದಕ್ಕಾಗಿ ಕೋಟಿಗಟ್ಟಲೆ ಖರ್ಚು ಮಾಡಿ ಕೈಯಲ್ಲಿ ಬಾಟ್ಲಿ ಕೊಟ್ಟು ಓಟು ಹಾಕು ಎಂದು ಕೇಳುತ್ತಪ್ಪ ಈಗಿನ ರಾಜಕೀಯ ಪಕ್ಷಗಳು. ಶಶಾಂಕ, ಬಾಟ್ಲಿ ಕೊಟ್ಟಾಕ್ಷಣ ಕುಡಿದ ಮತ್ತಿನಲ್ಲಿ ಮಾಡಿಕೊಂಡ ಮನವಿಯನ್ನೇ ಮರೆತಿದೆಯಪ್ಪ ಈ ಸಮಾಜ ಪುರುಷ. ನೀನು ಈ ರಾಜಕೀಯ ಬೊಂಬಾಟದಲ್ಲಿ ಬೊಂಬೆಗಳಂತೆ ಕುಡಿದು ಕುಡಿದು ಕುಪ್ಪಳಿಸುತ್ತಿದೆಯಪ್ಪ ಈ ಹುಚ್ಚ ಸಮಾಜ. ನೀನು ಹೇಳುವ ಒಂದೊಂದು ನುಡಿಯೂ ಸಹಿತ ಸತ್ಯದ ಉಸಿರನ್ನು ಹೇಳುತ್ತೀರಿ ರಾಜ. ಆದರೆ ಆ ಅನ್ಯಾಯವನ್ನು ಅಡಗಿಸಲು ಅವನು ಯಾವನಿದ್ದಾನೆ ಈ ಊರಿನ ಸೂರ. ರವಿರಾಜ, ಸಮಾಜದ ಮೂಲೆ ಮೂಲೆಗಳಲ್ಲಿ ತುಂಬಿಕೊಂಡಿದೆ ಅನ್ಯಾಯ. ಅಂದಾಗ ಒಬ್ಬನಿಂದ ಸಾಧ್ಯವೇನಪ್ಪ ಧರ್ಮ ಬೆಳೆಸಲು? ನುಡಿಯದಿರು ಶಶಾಂಕ ಸಾಧ್ಯವಾದ ಮಾತನ್ನು ಬಂದ ಪುಂಡ ಪುಡಾರಿಗಳಿಗೆ ಈ ಗಂಡು ಹುಲಿಯಾಗಿ ಅನ್ಯಾಯವನ್ನು ಮೆಟ್ಟು ನಿಂತು ಹಣವಂತರ ಅಟ್ಟಾಸ ಸಾಗಿಸುವುದೇ ಈ ಸಿಪಾಯಿಯ ಸವಾಲು. ಮೆಚ್ಚಿದ ಅನಿಸಿತು ನಿನ್ನ ಮಾತಿಗೆ. ಲೇ ಶಶಾಂಕ, ಕೇಳಿದೆ ನನ್ನ ತಮ್ಮನಾಡಿದ ಮಾತನ್ನು. ಆ ಗೌಡನಾಡಿದ ಮಾತಿಗೆ ತಲೆ ತೆಗ್ಗಿಸಿಕೊಂಡು ಬಂದಿರಿಯಲು ನಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕೆ. ಹೇಳಿ, ಒಂದು ವೇಳೆ ಆ ಜಾಗದಲ್ಲಿ ನಾನೇನಾದರೂ ಇದ್ದಿದ್ದರೆ ಆ ಗೌಡನಿಗೆ ಒಂದು ಕಚ್ಚಿಸಿ ಬಿಡುತ್ತಿದ್ದೆ ಕರ್ಮದ ಕಕ್ಕಸವನ್ನು. ಕಕ್ಕಿಸಿ ಬೆಕ್ಕಿಸಿ ಬಿಡುತ್ತಿದ್ದೆ ಆ ಕಾಪಟ್ಟದ ಕೊಲೆಯನ್ನು ಹೊತ್ತ ಆ ಶಿವಕಾಂತೇಗೌಡನನ್ನು. ಏನು ಮಾಡಲಿ ರವಿರಾಜ, ನನಗೂ ನಿನ್ನಷ್ಟೇ ರೋಷ ಆವೇಶ ಬರುತ್ತದೆ ಆ ಗೌಡನ ಹೇಯ ಕೃತ್ಯಗಳನ್ನು ನೆನೆಸಿಕೊಂಡರೆ. ಆದರೆ ಮನೆಯಲ್ಲಿ ಬೆಳೆದ ನಿಂತ ತಂಗಿ ಇದ್ದಾಳೆ, ದುಡ್ಡಿನ ದರ್ಪದಲ್ಲಿ ಸೇಡಿನ ಸರ್ಪವಾಗಿ ಕಚ್ಚಿದರೆ ಏನು ಮಾಡಲಿ ರವಿರಾಜ? ಕಟುಕನ ಕೈಯಲ್ಲಿ ಕುರಿ ಕೊಟ್ಟರೆ ಕಚ್ಚಿ ಕಡಿದು ತಿನ್ನುವನು ಹೊರತು ಕರುಣೆ ತೋರುವುದಿಲ್ಲಪ್ಪ. ಸಾಕಿ ಸಲುವಿದ ಕುರಿಯನ್ನು ಕಟುಕನ ಬಾಯಿಗೆ ಆಯ್ತು ಕಣ್ಣೀರು ಹಾಕಲಿ, ಅಥವಾ ಶ್ರೀವಂತರಿಗೆ ಸ್ವಾಧೀನವಾಯಿತೆಂದು ಕೈಗೈಸಿ ನಗಲಿ. ಹೇಳು ರಾಜ, ಶಶಾಂಕ, ಈ ನಿನ್ನ ಮಾತು ಕೇಳಿ ನಾನು ಸಹಿತ ಮೂಕನಾದಿನಪ್ಪ, ನಾನು ಸಹಿತ ಮೂಕನಾದೆ. ಅಣ್ಣ, ಈ ಹಳ್ಳಿಯ ಹುಲಿಯಾಗಿ ನೀನು ಹೇಗೆ ತಲೆ ತೆಗೆಸಿದ್ರೆ ಹೇಗಣ್ಣ? ಹುಲಿ ಯಾವತ್ತು ಹುಲಿಯಾಗಿರ್ಬೇಕಣ್ಣ, ಹುಲಿಯಾಗಿರ್ಬೇಕು. ಇಲ್ಲಿ ಯಾವ ಕಾಲಕ್ಕೂ ಆಗಬಾರದು ಅಣ್ಣ. ಈ ನಿನ್ನ ತಮ್ಮ ಕಾಶ್ಮೀರದಲ್ಲಿ ಹೋರಾಡಿ ವಿದೇಶವನ್ನು ಒತ್ತು ಓಡಿಸಿ ಈ ನಮ್ಮ ಭೂತಾಯಿಯನ್ನು ವಶ ಮಾಡಿಕೊಳ್ಳಕ್ಕೆ ಹೊರಟಿದ್ದಾನೆ ಈ ನಿನ್ನ ತಮ್ಮ ಸಿದ್ದಿನ ಸಿಪಾಯಿ. ಆದರೆ ಅಣ್ಣ ಈಗ ನೀನು ನಾ ಗೌಡನ ಕರ್ಮದ ಕೋಟಿಗೆ ನುಗ್ಗಿ ಕರ್ಚಿಸು ಹುಲಿಯಂತೆ. ಹಾಗಾದರೆ ನಾನು ಈಗಲೇ ಆ ಗೌಡನ ಮನೆಗೆ ಹೋಗುವೆ. ಶಶಾಂಕ, ನಿನ್ನ ಸಾಲವನ್ನು ತೀರಿಸಿ ಬರುತ್ತೇನಪ್ಪ, ನೀನು ಇಲ್ಲೇ ಇರು. ತಂಗಿ ಸವಿತಾ, ನನ್ನ ಸ್ನೇಹಿತನಿಗೆ ಊಟ ಬಡಿಸಮ್ಮ. ಆಯ್ತಣ್ಣ. ಹಾ ರಣಜಿತ್, ನಿನ್ನನ್ನು ಹಾಗೆ ಬಸ್ ಸ್ಟ್ಯಾಂಡ್ ವರೆಗೆ ಬಿಟ್ಟು ಹೋಗುತ್ತೇನೆ, ಬಾರಪ್ಪ. ಅಣ್ಣ ನಿಂತ್ಕೋಣ. ಅಲ್ಲಿ ಹೋದ್ಮೇಲೆ ಸಮಯಕ್ಕೆ ಸರಿಯಾಗಿ ಊಟ ಮಾಡು, ನಿನ್ನ ಆರೋಗ್ಯದ ಕಡೆ ಕಾಳಜಿ ಕೊಡು. ಅಷ್ಟೇ ಇಲ್ಲ, ಆಗಾಗ ಫೋನ್ ಮಾಡೋದನ್ನ ಮಾತ್ರ ಮರಿಬೇಡ. ಹಾ, ನಿನ್ಗೇನಾದ್ರೂ ಶೀತ ಆದ್ರೆ ಶುಂಠಿ ಕಾಯಿಸ್ಕೊಂಡು ಕೊಡೋದನ್ನ ಮಾತ್ರ ಮರಿಬಾರ್ದು. ಆಯ್ತಮ್ಮ ನನ್ನ ಮುದ್ದಿನ ತಂಗಿ, ನೀನು ಹೇಳದಂತೆ ಮಾಡುತ್ತೀನಿ. ಆಯ್ತಮ್ಮ. ಒಂದ್ ನಿಮಿಷ ಇರೋಣ, ಬಂದೆ. ಅಣ್ಣ, ತಂಗಿಗೆ ಯಾವ ತೊಂದರೆ ಬರೋದು ಹಾಗೆ
ಹೂವಿನಂತೆ ನೋಡಿಕೋ ಅಣ್ಣ, ಹೂವಿನಂತೆ ನೋಡಿಕೋ. ಆಯ್ತಪ್ಪ ರಣಜಿತ, ಆಯ್ತು. ಅಣ್ಣ, ನೀನು ಶುಭ ಕಾರ್ಯಕ್ಕೆ ಹೋಗ್ತಾ ಇದೀಯಾ? ಅದೆಷ್ಟು ಜನ ನಿನಗೆ ದೃಷ್ಟಿ ಬಿಟ್ಟಿರ್ತಾರೋ ಗೊತ್ತಿಲ್ಲ. ಒಂದ್ ನಿಮಿಷ ಬಾ, ನಾನಿಗೆ ದೃಷ್ಟಿ ತೆಗಿತೀನಿ, ಆನಂತರ ಹೋಗುವಂತೆ. ಬಾಯ್. ತಾಯಿ ದೃಷ್ಟಿ, ನಾಯಿ ದೃಷ್ಟಿ, ಊರ್ ಮಂದಿ ದೃಷ್ಟಿ, ಎಲ್ಲಾ ದೃಷ್ಟಿನೂ ದೂರ ಅಲ್ಲಿ. ಥೂ 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 ಥೂ. ಸಾಕು ಬಿಡಮ್ಮ, ಹೊತ್ತಾಯ್ತು. ಸರಿ ಅಣ್ಣ. ಆ, ಅಂದ ಹಾಗೆ ನೀನು ಬರುವಾಗ ನಮ್ಗೆ ಇಷ್ಟವಾಗಿರೋ ಸೀರೆ ಹಾಗೂ ಮಲ್ಲಿಗೆ ಹೂ ತರದನ್ನ ಮಾತ್ರ ಮರಿಬಾರ್ದು. ಆಯ್ತಮ್ಮ ನನ್ನ ಮುದ್ದಿನ ತಂಗಿ, ನಿನಗೆ ಇಷ್ಟವಾದ ಸೀರೆ ಹೂ ತಪ್ಪದೇ ತರುತ್ತೀನಿ. ಆಯ್ತಮ್ಮ. ಸರಿ ಅಣ್ಣ. ಆಯ್ತಮ್ಮ. ಅಣ್ಣ, ನೀನು ಆದಷ್ಟು ಬೇಗ ಬಂದ್ಬಿಡೋಣ. ಆಯ್ತಮ್ಮ. ಆಯ್ತಮ್ಮ ತಂಗಿ, ನಾನು ಯುದ್ಧಕ್ಕೆ ಹೊರಡೋ ಮುನ್ನ ನೀನು ದುಃಖಿಸಿದ್ರೆ ಹೇಗಮ್ಮ? ಯುದ್ಧಕ್ಕೆ ಹೋಗಿ ಜಯಶಾಲಿಯಾಗಿ ಬಾ ಅಂತ ನನಗೆ ಆಶೀರ್ವಾದ ಮಾಡಿಕೊಡೋ ಮಾಯಿ ನಿನ್ನ ಅಣ್ಣನನ್ನು. ಹೋಗಿ ಬಾ ರಂಜಿತ್, ಯುದ್ಧದಲ್ಲಿ ಗೆದ್ದು ಜಯಶಾಲಿಯಾಗಿ ಕನ್ನಡ ನಾಡಿನ ಹೆಮ್ಮೆಯ ಪುತ್ರನಾಗು ಆ ಮೈಬುಸ್ಮಾನಿ ದೇವರ ಹತ್ರ ಬೇಡಿಕೊತ್ತು ನಿನಗೆ ಸರ್ವಶಕ್ತಿ ನೀಡಲೆಂದು. ತಂಗಿ, ನಾನಿನ್ನ ಬರಲಮ್ಮ. ಆಯ್ತಣ್ಣ, ಆದಷ್ಟು ಬೇಗ ಬಂದ್ಬಿಡೋಣ. ಆಯ್ತು ತಂಗಿ, ನಾವಿನ್ನು ಬರುತ್ತೇನಮ್ಮ. ನಾನಿನ್ನು ಬರುತ್ತೇನಮ್ಮ. मेरे वतन के लोगों जरा आँखों में भर लो पानी, जो शहीद हुए उनकी जरा याद करो कुर्बानी। मेरे वतन के लोगों जरा आँखों में भर लो पानी, जो शहीद हुए उनकी करो कुर्बानी। जय मेरे वतन के लोगों जरा ಸಂದೇಹವೇ ಇಲ್ಲ. ಸ್ವಂತ ಮಗನಿಂದ ನಡೆಸಿ ಕಾಂತಗೌಡನ ಮನೆಗೆ ನಾ ಬೀಸುವೆ ಮೋಸದ ಮಳೆ. ಅದೇ ನನ್ನ ಕಲೆ. ಕೊನೆಗೆ ನಾ ಮಾಡುವೆ ಆ ಕಾಂತಗೌಡನ ಕೊಲೆ. ಆಗ ಸಿಗುವುದು ನಾ ದೊಡ್ಡ ಆಟ ಬೆಲೆ. ಶಿವಕಾಂತಗೌಡ ಹುಟ್ಟಿ
ಕಟ್ಟಿದ ಮನೆ ಬೀಳಲೇಬೇಕು. ಅದರಂತೆ ಒಂದು ದಿನ ನಿನ್ನ ಪಾಪದ ದೇಹ ದಹನವಾಗಲೇಬೇಕು. ಅದನ್ನು ಕಂಡು ನಾನತ್ತು ನೆಲೆಯಲೇಬೇಕು. ಚಂದದ ಚಕೋರಿ ಮಿನುಗುವ ನಕ್ಷತ್ರಗಳ ಕಣ್ಣುಗಳಿಂದ ಬಳಕಿ ಬರುವ ಬಾಳೆ ಆ ರವಿರಾಜನ ಸಹೋದರಿ ಆ ಹಕ್ಕಿ ನನ್ನ ಕಣ್ಣುಗಳಲ್ಲೇ ಕುಕ್ಕಿದ ಆ ಹಕ್ಕಿಯ ಸುಖದ ಸವಿತೆಯ ಸುಖ ಪಡೆದು ಗೌರವ ಅಂತಸ್ತಿನ ಸಿಂಹಾಸನವನ್ನೇರಿ ಸೇರು ತೀರಿಸಿಕೊಳ್ಳುವುದೇ ಈ ವಿಕ್ರಾಂತ ತಂತ್ರ. ಅದೇ ನನ್ನ ದಿವ್ಯ ಮಂತ್ರ. ಮುಂದೆ ಅರಿತಿರೋದು ಈ ವಿಕ್ರಾಂತ ಕುತಂತ್ರ. ಬಾಳ ಮಸ್ತಿತ್ತು ಮೈ ಕಟ್ಟಿನ್ಯಾಗ, ಮಸ್ತಿತ್ತು ಮೈ ಕಟ್ಟಿನ್ಯಾಗ, ದೇವರಿಗೆ ಪಟ್ಟಣಗ ಹೂವ ಮರನ ಮಠಗ ಕುಂತಿತ್ತು ಒಂದು ಹುಡುಗಿ ಮಗನಾಗ. ಬಾಳ ನೈಸಿತ್ತು ಮೈ ಕಟ್ಟಿನ್ಯಾಗ, ಬಾಳ ಮಸ್ತಿತ್ತು ಮೈ ಕಟ್ಟಿನ್ಯಾಗ. ಮಾಡಬಾರ್ದು. ಏನು ಮಾಡಿದ್ರು ನೀವು ಹೂವಿನ ವ್ಯಾಪಾರ ಮಾಡಬಾರ್ದು ಅಲ್ರಿ. ಮುಂಜಾನೆ ಹಿಡಿದು ಸಂಜೀತನ ತಿರ್ಗಾಡಿದ್ರೆ 10 ರೂಪಾಯಿ ವ್ಯಾಪಾರ ಆಗಂಗಿಲ್ಲ ಅಂತ ಹೆಂಗ ಅಂತೀನಿ ನಮ್ಮ ಜೀವನ ಅಲ್ರಿ. 2 ತಿಂಗಳೈತ್ರಿ ಅವ್ನು ಹೂವಿನ ವ್ಯಾಪಾರ ಮಾಡಾಕತ್ತೀನಿ. ಕುರಿ ವ್ಯಾಪಾರ ಬಿಟ್ಟು ಹೂವಿನ ವ್ಯಾಪಾರ ಇರ್ತೀನಿ. ನೀವು ಅವನ ಯಾವಾಗ ಒಂದು ಹುಡುಗಿ ಲವ್ ಮಾಡ್ತದ ಅಂತೇಳಿ ಲವ್ ಮಾಡೋದ ಕೈಲ್ರಿ ಇವ್ ಅವನ ನಮ್ಮ ಹಣೆ ಬರಕ್ಕೆ ನಮ್ಮ ಮೋತಿ ನೋಡಿಸುತ್ತೆ ಭಾಗ್ಯ ಬರದೈತಿಲ್ಲ ಅಂತೀನ ಹುಡುಗಿಯರದು. ಆದ್ರೂ ಆ ಶೆಟ್ಟಿ ಮಗಳು ಶೆಟ್ಟಿ ಮಗಳ ಹೆಸರು ತೆಗೆದ್ರೆ ಮೈ ಜುಮ್ 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 ಅಂತದ್ರಿ. ಇವ್ ಅವನು ಶೆಟ್ಟಿ ಮನೆ ಮುಂದೆ ಹಿಪ್ಪಸಲ ಹಾಯ್ತೀನಿ. ಶೆಟ್ಟಿ ಮಗಳು ಕಟ್ಟಿ ಕೂತಿರ್ತಾಳ್ರಿ. ಏನ್ ನನ್ನ ಬುಟ್ಟಿ ನೋಡ್ತಾಳೋ, ಬುಟ್ಟಿಯಾಗಿನ ಹೂವ ನೋಡ್ತಾಳೋ, ಏನ್ ನನಗ ನೋಡ್ತಾಳೋ ನಾನು ಒಂದೂ ಗೊತ್ತಾಗಲ್ದು. ಇವತ್ತಕ್ಕೆ ಬರಲ್ರಿ, ನೋಡೇ ಬಿಡ್ತೀನಿ. ಹೂವ ಬೇಕೇನ್ರಿ? ಹೂವ, ಮಲ್ಲಿಗೆ ಹೂವ, ಸೇವಂತಿಗೆ ಹೂವ, ಅಕ್ಕ ಬೇಕೇನ್ರಿ? ಯಾಕ ಯಾರು ಮಳೆ ಹೋಗ್ಬೇಕಂದ್ರಿ ಅಣ್ಣ? ಯಾಕೆ ಪಾನಿ ಹೇಳ್ತೀವಿ ಮಳೆ ಹೋಯ್ತು ಹೋಗ್ತಾನು ಹೋಗ್ಬೇಕಂದ್ರಿ ಹೂವ. ಜುಂತ ಜುಂತ ಶ್ರಾವಣ ಇಷ್ಟು ಕೂದ್ರು ಹಂಗ ಕುಂತಾರಲ್ಲ ಕಿವ್ಯಾಗ ಏನ್ರ ಊಟ ಗಿಟ ಜಡ್ಕೊಳಣ ಏನು ಅಲ್ಲ ಇಷ್ಟಕ್ಕೂ ವ್ಯಾಪಾರ ಮಾಡಕ್ ಬಂದಾನ ಇಲ್ಲಿ ಎದಕ್ರ ಬಂದಾನ ಏಯ್ ಹೂವ
ಏನ ಆಹಾ ಅನ್ಬೇಡ ಮೊದಲ. ಬರಬಾರ್ದು ಬಂದಿತ್ತು ನಿಮ್ಮ ಅವನು ಕುರಿ ವ್ಯಾಪಾರ ಬಿಟ್ಟು ಈಗ ಇದನ್ನ ಮಾಡಾಕತ್ತಲ್ಲ ಹೂವಿನ ವ್ಯಾಪಾರ. ಏ ಹುಡುಗಿ ಹೆಂಗ ಕಾಣ್ತೀನಿ ನಾ ನಿನ್ನ ಕಣ್ಣಿಗೆ ಅಂತೀನಿ. ಥೇಟ್ ಪೋತರಾಜ್ ಕಂಡಂಗ ಕಾಣ್ತೀನಿ. ಅಲ್ಲ ರಾಜ್ಕುಮಾರ ಕಂಡಂಗ ಹೆಂಗ ಬಾ ಅದಿಗಿ ಅಲ್ಲ. ಯಾಕಂದ್ರೆ ಮೊದಲ ವಯಸ್ಸಿಗೆ ಬಂದಿದಿ ಶೆಟ್ಟಿ ಮುನಗಣ ಬೆಣ್ಣಿ ಮೇಯ್ಸನ ಉಬ್ಬಿ ಬಿಟ್ಟಿದ್ದಿ. ಏನ ಅಂತಾರಲ್ಲ ಮೀಸಿ ಬಂದವನಿಗೆ ದೇಶ ಕಾಲಿಲ್ಲತ್ತ ಹಂಗಾಯ್ತು. ಅಲ್ಲ ಇಷ್ಟು ದೊಡ್ಡ ಬುಟ್ಟಿ ಹಿಡ್ಕೊಂಡು ನಿಂತೀನಿ, ಕಣ್ಣ ಕಾಣಂಗಿಲ್ಲ, ಹಂಗೈತಿ ಮೈಗೆ. ಸ್ವಲ್ಪ ಥಂಡಿ ಬಾಳ ಐತಲ್ಲ, ಹೆಚ್ಚಾಗೈತಿ ಮೈಗೆ. ಅದೇನ್ರಿ ಯಾಕ ಮೊದಲು 2 ಮಾಳ ಹೂ ಕೊಡ, ಬೇಕಾದ್ರೆ ರೊಕ್ಕ ಕೊಡ್ತೀನಿ. 2 ಮೊಳ ಯಾಕ ಹುಡುಗಿ? ನೀನು 2 ಮೊಳ ಯಾಕೆ? ನಿನಗೆ ಏನು ಬೇಕು ಕೇಳು, ನವನ ಕೊಡ್ತೀನಿ. ಶಾಪು ಸಂತಿನ ತಂದು ನಿನಗಿಡ್ತೀನಿ. ಅಲ್ಲ ಇದೇ ಮಾತ ಅಲ್ಲ ಹುಡುಗಿ, ಅವನು ನಿನಗೆ ಏನು ಹೇಳ್ಕೊಡ್ತೀನಿ. ಆದ್ರೆ ಈ ಬುಟ್ಟಿನೇ ತಗೋ, ಆದ್ರೆ ರೊಕ್ಕ ಕೊಡಬೇಡ. ಕೊಟ್ಟಿ ಅಂದ್ರೆ ನನ್ನ ಮನಸ್ಸಿಗೆ ಬಹಳ ನೋವು ಆತೈತಿ. ಮಾಡ್ಕೋಬೇಡ ಅಂದ್ರ ನೀ ಉದ್ರಿ ಇರಾಕಿನ ನಮಗೂ ಅಂತ ಉದ್ರಿಬೇಕು, ನಗದ ನಡೆಯಂಗಿಲ್ಲ. ಅಲ್ಲ ರೊಕ್ಕೆಲ್ಲಾರ್ದು ಎಲ್ಲ ಹೂ ಕೊಟ್ಟು ನೀ ಏನ ಕಾಲೇ ಬಿಟ್ಟಿ ತಲೆ ಡಬ್ಬ ಹಾಕೊಂಡು ಪಿರಿ 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 ಅಂತ ತಿರಿಬೇಕಂತ ಮಾಡಿ ಹುಚ್ಚಿನ ತಿರುಗದಂಗ. ನನ್ನ ಚಿನ್ನ ನಿನ್ನ ಸಲ ಹುಚ್ಚನ ಯಾಕ ಯಾನು? ಯಾಕಂದ್ರೆ ನೀನು ನನಗೆ ಬೇಕಾಗೈತಿ. ಅಲ್ಲ ಚೆನ್ನ, ನಿನಗೆ ಏನು ಬೇಕು ಹೇಳು, ಎಲ್ಲ ಕೊಡಾಕ್ತಾ ಇದ್ದೀನಿ. ಅಲ್ಲ ನಿನ್ನ ಮನೆ 12 ಸಲ ಹಾಯ್ದು ಹೋಗ್ತೀನಿ, ಬರೇ ಸಣ್ಣ ಸಣ್ಣ ಹುಡುಗರಿಗೆ ಕಳಿಸ್ತಲ್ಲ, ನೀ ಯಾಕೆ ಬರಂಗಿಲ್ಲ ಅಂತೀನಿ. ಏನು ಮಾಡಲಿ ಮಮ್ಮ, ಗೋವಿಂದ ಮಮ್ಮ ಅದೆಲ್ಲ ನಮ್ಮಪ್ಪ ಶೆಟ್ಟಿ, ಅವನ ಸಲುವಾಗಿ ಬರಂಗಿಲ್ಲ. ಮಮ್ಮ ಗೋವಿಂದ ಮಮ್ಮ ಅಷ್ಟು ಒತ್ತಾಡಬೇಡ, ಏನೋ ಭಾಳ ಐತಿ ಟೈಮ್. ನೀ ನನ್ನ ಮೇಲೆ ಇಷ್ಟು ಪ್ರೀತಿ ಇಟ್ಟಿ ಅಂದ ಮ್ಯಾಲ ಇವತ್ತಲಿಂದ ನಾನಾ ಬರ್ತೀನಂತ ಮಮ್ಮ ಹೂವು ತಗೊಂಡೋಗ್ಬೇಕ. ನನ್ನ ಚಿನ್ನ, ನನ್ನ ರಾಣಿ, ನನ್ನ ಬಂಗಾರ, ಈಗ ಅರ್ಥ ಆಯ್ತನ ನನ್ನ ಚಿನ್ನ. ಅಂತ ಇವತ್ತು ಹೋರಿ ಬಾಳ ಉರುಪಿಗೆ ಅಲ್ಲ ನಿನ್ನ ಮುಡಿಗೆ ಒಂದು ಹೂವನ್ನು ಮುಡಿಸಲೇ ಚಿನ್ನ. ಮುಡಿಸುವಂತವನಾಗು ಮಾನವ. ಮುಡಿಸುವುದರಿಂದ ಒಂದು ಕಂಠದಿಂದ ಒಂದು ಥಂಡಿಯದಿಂದ ಬಾಳ ಥಂಡಿಯಾಗತೈತಿ. ಥಂಡಿ ಬಿಟ್ಟೈತಿ ಮನದಾಗ, ಕುಚ್ಚು ಆಗತೈತಿ. ಥಂಡಿ ಬಿಟ್ಟೈತಿ ಮನದಾಗ, ಕುಚ್ಚು ಆಗತೈತಿ. ಪರಿಗೆ ಜಾತ್ಯಾಗ
ಮುದುಕದಾಗಿ ಇನ್ನು ಬಾಲ ಕೆಟ್ಟೋಯ್ತ್ರಿ ಕಾಲ ಕೆಟ್ಟೋಯ್ತು. ಈಗಿನ ಕಾಲವಾಗಿ ಹೆಣ್ಮಗ್ ಹಡ ತಂಗಿ ತಾಯಿ ಪಾಡ ನಾಯಿ ಪಾಡಾಗೈತ್ರಿ. ಅಂತವ್ರು ನಾನು ಒಂದು ಹೊಡೆದಿನ್ರಿ ಇವನವನ ಅವ ಹುಡುಗಿಯರಿಗೆ ಟೈಮ್ ಹೋಗಿಬಿಟ್ಟೈತ್ರಿ. ಹೋಗಲಿ ಬಿಡ್ರಿ, ಇದು ಅವನು ಹುಡುಗ ನಿಂತ ವಿಚಾರ ಮಾಡೋಣ. ಲೇ ತಮ್ಮ, ಏನಾದ್ರು ನನ್ನ ಮಗ ನೋಡಿದಲ್ಲ? ಹಾ ಅಬ್ಬ ಯಾಕಪ್ಪ ನಿನ್ನ ಮಗಳ ನಾ ಯಾಕೆ ನೋಡ್ಲಿ? ಹಾದಿನ ಕಾಯಿಲೆ ಕಟ್ಟಿ ಎತ್ತುಕೊಂಡೆ ನನಗ. ಅಲ್ಲೋ ಮುದುಕ, ಎಲ್ಲಿಟ್ಟಿದ್ ಬುದ್ಧಿ ಮನ್ಯಾಗ ಬಿಟ್ಟು ಬಂದೆ ಅನ? ಕಿಮ್ಮತ್ ಕೊಟ್ಟು ಮಾತಾಡ್ಲಿ ಮಗನ. ಹೆಂಗೈತಿ ಮಗನ ಮೈಯಾಗ ಹಿಂದ ಸಣ್ಣ ಕಟ ಕಟಾತ್ ಕಡಿಯಕತ್ತೈತ ನಮ್ಮ ಮಗನ. ಯಪ್ಪ, ನಮ್ಮೂರಿಗೆ ಬಂದು ನನಗ ಶಟ್ಟ ಆಡ ಬೋಸರ ತಿಳಿದಿದ್ದ ನನ್ನ ಮಗನ. ಯಪ್ಪ ಶಟ್ಟ ನಿಮಗ ನೋಡಿ ಬಗ್ಗಿಸಿ ಮಾರಾಗ ಆತ ನೋಡ್ರಿ. ಏನೋ ಮಗನ ತಲೆ ಬಗ್ಗಿಸಿ ನಮಸ್ಕಾರ. ಬಾಳ ಬಗ್ಬೋಲೆ ಮಗನ, ಹಿಂದೆ ಮನ್ ಚಲೋ ಇರಲ್ಲ. ಶಟ್ರ ನಿಮ್ಮ ರಿಕಾರ್ಡ್ ಏನು ಮಾತೇನ್ರಿ ಶಟ್ರ? ಯಾವಾಗ ಏನಾಗ ತಿಳ್ಕೊಂಡಿದ್ದಾರಪ್ಪ. ಯಾಕಂದ್ರೆ ಹಾದಿ ಮ್ಯಾಗ 12 ಮಂದಿ ಹಾದು ಹೋಗೋರು ಇರ್ತಾರೆ. ಯಾವ ಒಬ್ಬತ್ತು ಮಾಡಿಸಿ ಶಟ್ರ? ಹೂವಾಗಿ ಬೇಕೇನು ಶಟ್ರ? ನನ್ನ ಮಗ ಇಲ್ಲಂದ್ರೆ ಹೂವಾಗಿ ತಗೊಂಡೇನ ನಮ್ಮ ಮಗನ. ಹಾ ಯಪ್ಪ ಶಟ್ರ ಏನ್ ಹೇಳಕತ್ತೀರಿ ಶಟ್ರ? ಬ್ಯಾಡೋ ಬ್ಯಾಡ ಶಟ್ರ ಅಂತ ಪಡ್ಕೊಂಡೆ. ಮೊದಲೇ ನಾ 3 ಜಾತ್ರೆ ಗೆದ್ದಲ್ಲ. ಯಾವ ಗುದ್ದುಕೊಂಡು ಹೋಗ್ಯಾನ ನೋಡ್ರಿ ಈ ಶಟ್ರ. ನೋಡ್ರಿ ನಿಮ್ಮ ಮಗಳು ಓಡಿ ಹೋಗ್ಯಾನ. ಮತ್ತ ಬಾಯಿ ಮುಚ್ಚಲೇ ಮಗ, ನನ್ನ ಮಗ ಯಾಕೆ ಓಡಿ ಹೋಗ್ಕಲ್ಲಿ? ಓಡೋಗಕ್ಕೇನ್ ಕಮ್ಮ ಐತಿ ಈಗ ಊರಾಗ. ಬಾಳ ಮಂದಿ ಕೂತಾರ ಓಡ್ಸ್ಕೊಂಡು ಹೋಗ್ಬೇಕತ್ತೀವಿ. ಆಗ ನನ್ನ ಮಗ ಅಟ್ ಸಳಿ ಬೀಳಲ್ಲ ಬೀಳಲ್ಲ ಯಾರಿಗೂ. ಅಲ್ರಿ ಶಟ್ರ, ನೀವೇ ಅಂದ್ರಲ್ರಿ ಶಟ್ರ ನಮ್ಮ ಮಗಳು ಇಲ್ಲ ಅತ್ತ. ಶಟ್ರ ನನ್ನ ಮಗಳು ಹಂತಕ್ಕೆ ಹಿಂತಕ್ಕೆ ಏನು ಸಂಬಂಧ ಇಲ್ಲಪ್ಪ. ಮೊದಲ ವಯಸ್ಸಿಗೆ ಬಂದವ ಕುಣಿದಾಡ್ತಿರ್ತಾಳಪ್ಪ ಬಿಡ್ತಾಗ. ಅಲ್ರಿ ಶಟ್ರ, ನೀವೇನೋ ಹೇಳ್ರಿ, ವಯಸ್ಸಿಗೆ ಬಂದ ಹುಡುಗ ಹುಡುಗಿಯರಿಗೆ ನಂಬದೇ ಕಷ್ಟ ರೀ. ಯಾಕೆ ಗೊತ್ತೇನ್ರಿ? ಸುಡುಗಾರ ಮೊಬೈಲ್ ಬಂದವ. ಯಾವ ಮೊಬೈಲ್ದಾಗ ಎಲ್ಲೆಲ್ಲಿ ನಿಂತು ಹೆಂಗ್ ಮಾತಾಡ್ತಾರೋ, ಎಲ್ಲೆಲ್ಲಿ ಕೂಡಿರ್ತಾರೋ. ಮತ್ತ ಟೈಮ್ ಸಿಕ್ಕಿರ ಶಟ್ರ ಓಡಿನ ಹೋಗ್ತಾರಿ ಗೋಡ್ ಕಡೆಗಿ. ನೀ ಹೇಳೋ ಮಾತು ಕರೆ ಐತಪ್ಪ ಗೋವಿಂದಪ್ಪ. ಆದ್ರೂ ನನ್ನ ಮಗ ಹಂತಕ್ಕಲ್ಲಪ್ಪ, ಹಂತಕ್ಕಲ್ಲ. ಯಪ್ಪ ಶಟ್ರ, ಹಂತಕ್ಕೆ ಹಿಂತಕ್ಕೆ ಏನ್ ಸಂಬಂಧ ಇಲ್ಲಪ್ಪ. ವಯಸ್ಸು ಮುಕ್ಕೊತ್ತಿಗೆ ಪೌಕ್ ಪೌಕತ್ ಓಡೋಗಿ ಬಿಡ್ತಾರಪ್ಪ. ಅಲ್ರಿ ಶಟ್ರ, ಮತ್ತೆ ನಿಮ್ಮ ಮಗಳು ಹಂತಕ್ಕೆಪ್ಪ? ಲೇ ಗೋವಿಂದ, ನನ್ನ ಮಗಳ ಮ್ಯಾಲ ಹರಿಯಾದ ಹುಡುಗರು ನಾಳೆ ಬೀಳರಂಗ್ ಮಾಡಿ ಲೇ ಮಗನ. ಅಲ್ಲಲೇ ನೀ ಯಾಕೆ ಓಡಿ ಹೋಗ್ಬಾರ್ದು ಗೋ ಕಡಿ ಮಗನ? ಅಲ್ಲ ಶಟ್ರ, ನಾವು ಒಬ್ಬನೇ ಹೋಗಿ ಗೆಲ್ಸ ಕೇಳಿಲ್ಲ ಅಲ್ಲಿ. ಮಗನ ಹೋಗಿ ನಾನು ಇದೇ ವ್ಯಾಪಾರ ಇದೇ ಹಾದಿ ಕಾಯಕತ್ತೇನ್ರಿ. ತಿಂಡಿಗೆ ಬಂದು ಕುರಿ ಆಗ್ಬಿಟ್ಟು ನಿಂತ್ಕೊಂಡ್ರೇನು? ಯಾವಾದಾಗ ಒಂದು ಹುಡುಗಿ ಬರ್ತದಂತ ಹೂವಿನ ವ್ಯಾಪಾರ ಚಾಲೂ ಮಾಡೀನಿ. ನಮ್ಮ ಹಣೆ ಬರ್ಕ ಯಾವ ಹುಡುಗಿಯಾಗ ಬಿಡಲಾಗ್ಯಾವ. ಏನು ಹೊಯ್ಕೊಂಬ್ರ ನಿಂತು ಅವನ ಸಿಕ್ಕರಿ ಇವತ್ತೇ ನೋಡಿ ಹೂವಿ ಟೈಪ್ ಡುಬ್ಬ ಹಾಕಿ ಬುದ್ಕೊಂಡು ಹೋಗ್ಬಿಡ್ತೀನಿ ಆ ಕಡೆ. ಸುಮ್ಮ ಶಾಪರ್ ಸಂತಿ ಕಡೆಗೆ. ಏನ್ ನಾವು ನಿನ್ನ ಮೂವತ್ತಿಗೆ ಏನ್ ನಾವು ಜೋಕುಮಾರ ಬೇದೆ ಹುಟ್ಟಿದ ನನ್ನ ಮಗನ. ನಿನ್ನ ಮೂವತ್ತಿಗೆ ಹೆಣ್ಣು ಬೀಳ್ತಾವ ಆಲೇ ಮಗನ. ಶಾಪುರ್ಗೆ ಮಾರಿದ್ರೆ ಅಟ್ಟೆ, ಕುರಿನಿ ಬೀಳಿಗೆ ಹೋಗಿ ಮಾರಿದ್ರು ಅಟ್ಟೆ ಮಗನ. ನಮ್ಮೂರಿಗೆ ಬಂದು ನಮ್ಮೂರು ಹೆಣ್ಣು ಮಕ್ಕಳನ್ನ ಕಣ್ಣು ಹಾಕಿದ ಮಗನ. ಕಣ್ಣು ಕಿತ್ತಿ ನಾಯಿನರಿ ಹಾಕಿ ಮಗನ ಹುಷಾರ. ಯಪ್ಪ ಶಟ್ರ, ಹಂಗ ಬೈಬೇಡ್ರಿ ಶಟ್ರ. ನಮ್ಮದು ಏನ್ ತಪ್ಪೈತಿ? ನಿಮ್ಮ ವಯಸ್ಸಿನಾಗ ಹಿಂಗ ಮಾಡಿಲ್ಲ. ಮ್ಯಾಗಿನ ಮನೆ ಕಲ್ಲವ ತೆಳಗಿನ ಮನೆ ಹೊಯ್ಕೋತಿರ್ರಿ ಮಣ್ಣನ ಮ್ಯಾಗ. ನಮ್ಗೇನು ಗೊತ್ತಿಲ್ಲ ಅಂದ್ರೆ ಶಟ್ರ, ಗೊತ್ತಿಲ್ಲ ಏನ್ ನನಗ? ಅದು ನೆನೆಸಬೇಡ ವಯಸ್ಸಿಂದು ಹುರುಬ ಬರ್ದು ಹುರುಪ. ಆದ್ರೂ ಆ ವಯಸ್ಸಿನಾಗ ಅದೆಲ್ಲ ಕಾಮನ ಬಿಡೋಲೆ. ಆಗ ಮನಸ್ಸಿಟ್ಟಿ ಅಂದ್ರೆ ಮದುವೆಯಾಗಿ ಬಿಟ್ಟಿವಲೆ. ಆಗ ಕೈ ಕೊಟ್ಟಿನ ಮಗನ ನಿಮ್ಮಂಗ ನಾವು ಹೋಗಿ ಬಿಡೋಲೆ. ನನ್ನ ಮಗ ಚಾಂದಿ ನೋಡ್ಬೇಕಂತ ಬಂದ್ರೆ ಇಲ್ಲೇ ಟೈಮ್ ಆಗೋಯ್ತು. ಅಲ್ರಿ ಶಟ್ರ, ಇವ್ ನಾವು ನಿಮ್ಮ ವಯಸ್ಸಿನಾಗ ನಿಮ್ಗೆ ಹಿಂಗೆ ತಿಂಡಿ ಹೇಳ್ತದ ಅಂದ್ರೆ ನಮ್ಮ ವಯಸ್ಸಿನಾಗ ಹ್ಯಾಂಗ ಹೇಳಕ್ಕಿಲ್ಲ ಶಟ್ರ. ನಮಗ ವಯಸ್ಸಿನಾಗ ಹ್ಯಾಂಗ ಹೇಳಕ್ಕಿಲ್ಲ. ಅಲ್ರಿ ಶಟ್ರ, ಸುಟ್ಟಿಗೆ ಇರ್ಬೇಡ್ರಿ ಅಪ್ಪ. ಹೂವಾಗ ಬೇಕಾಯ್ತೇನ್ರಿ? ಹೂವ ತೋರಿ ಶಟ್ರ. ಕೊಟ್ಟು ಬಿಡ್ಲೆ ಒಂದೆರಡು ಮಳ. ಈ ಹೂ ಕೈ ಹಿಡ್ಕೊಂಡು ದಾರಿಯಾಗ ಹೊಂಟ್ರೆ ಹೂವಿನ ವಾಸಿಗರೆ ಬಂದ್ರೆ ಬರ್ಲಿ, ದೂಗಿ ತಿನ್ಲಿ. ಎಲ್ಲೇಳೋ ಏನೋ ನಾವು ಹುಡುಕ್ಯಾಡೋ ಟೈಮ್ ಮಾಡತ್ತಲ್ರಿ ನಮಗೂ. ಮಗ ಚಾಂದಿನಿ ಬಾ ಬಾ ಬಾ. ಅಲ್ರಿ ಶಟ್ರ, ಮುಟ್ಟ
ಜನ ಜಾತ್ರೆ ಎಲ್ಲರೂ ಸಿಗಿ ಹಾಕೊಂಡ ನೋಡ್ರಿ, ಒತ್ತೆ ಕೂಗ್ರಿ ಯಾಕಂದ್ರ ಈ ವಯಸ್ಸಿನಾಗ ಕಿವಿ ಕಮ್ ಕೇಳ್ತಾವ್ರಿ, ಕಿವಿ ಕಮ್ ಕೇಳ್ತಾವ. ಮಗಳ ಚಾಂದಿನಿ ಲಾಲಿಪಾಪ್ ಗಂದಿನ ಬಾರೋ ಶತ್ರ ಇನ್ನ ಒತ್ತೆ ಕೂಗ್ರಿ, ಶತ್ರ ಎಲ್ಲಿ ಸಿಗಿ ಹಾಕೊಂಡ್ಬಿಟ್ಟಾರ ನಮ್ ಜಾತ್ರೆಗ, ಒತ್ತೆ ಕೂಗ್ರಿ. ಮಗಳ ಚಾಂದಿನಿ ನಾ ಹೆಂಗ ಮಾಡಲೀಗ ಎಲ್ಲಿ ಹಾಳಾಗಿದ್ದು ನಿಮ್ಮ ಅವನ ಎಷ್ಟು ಹುಡುಕಬೇಕು ನಿನ್ನ ಯಪ್ಪ ನಾನಾ ಇಷ್ಟೊತ್ತು ನನಗೆ ಗೆಳತಿ ಮನೆಗೆ ಹೋಗಿದ್ನ, ಈಗ ನಿನ್ನ ನೋಡಕ ಅಂತ ಬಂದ್ ನೋಡಪ್ಪ. ನನ್ನ ನೋಡ್ತವ ನಿಮ್ಮ ಅವನ ನಿನ್ನನ್ನು ನೋಡಕ್ಕಂತ ಮೋಟಿ ಕಾಸಾಗ ಹಾಳಾಗ್ತದಾಗೈತಿ ನನ್ನ ಬಾಳ್ವೆ. ಅಬ್ಬಾ ಹೂವ ಯಾರು ಕೊಟ್ರ ವಾ ಮಗ ಹೂವು? ಅದು ಅದು ನಿಮ್ಮ ಅವನ್ ಕರೆಯೋ. ನೀ ಮನ್ಯಾಗ ಡೆಬ್ಯಾಗ ರೊಕ್ಕ ಇಟ್ಟಿದ್ದಲ್ಲ ಅವನ ತಗೊಂಡು ಈಗ ಅವಿಂದ ಕೊಟ್ಟು ಅವನ ನಿಮ್ಮ ಅವನ ಮಂಜಾಗ ಆಗ್ಲಿ ಈ ಮಿಂಡ್ರಿ ಮಗನ ಹತ್ರ ತೋಲಕ ಇದ್ದೇವ ಹೂವ. ಅವ್ನು ಮೂವತ್ತೊಂದು ಹಂಚಿ ಕರಿ ನಾಯಕನ ಸುಳಿ ಮಗ, ಅದ್ರಾಗ ಅವ್ನ ಹೂವು ಎಲ್ಲ ಬಾಡಿರ್ತಾವ ಈ ಸುಳಿ ಮಗನ ಹತ್ರ. ಅಲ ಶೆಟ್ಟಿ ಯಪ್ಪ ಬಾಡಿದ್ರು ವಾಸನೆ ಗಮ 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 ಗಮ್ ಅಂತಾವ ಗಲ್ಲಾರ್ದು ಮಾಡ್ತಾವ. ಇಲ್ಲ ತುಂಬ ಅಂತಿರಬೇಕಲ್ಲ, ಆದ್ರೂ ಹೇಳ್ಬೇಡವ ಇವನ್ ಹೂವ. ಮಗ ಇಂಥ ಹೂವಿನ ಮೇಲೆ ನಿನ್ನೇ ಕಾಸವ, ನೀ ಬೇಕಂದ್ರ ಮೈಸೂರು ಮಲ್ಲಿಗೆ ಹೂ ತರಿಸಿ ಕೊಡ್ತೀನಿ. ಒಕಾಟಿ ಬಿಡುವ ಈ ಹೂವ ಜೋಕುಮಾರ ಮೋತಿ ಮೇಲ ಒಗಡೆ ಬೆಳ್ಳೆ ಒಕಾಟಿ ಬಿಡುವ. ಹೂವ ನಾಳೆ ನಮ್ಮ ಅಪ್ಪ ತರ್ತಾನ, ಅವಾಗ ನೋಡು ಹೂವ. ಶೆಟ್ಟಿ ನಿನ್ನ ಮಗ ಹಂತದೇನೈತಿ, ಪದಕೈತಿ ಬಂಗಾರ ಪದಕೈತಿ ನನಗ ಬೇಕಾಗೈತೋ ಶೆಟ್ಟಿ ಬೇಕಾಗೈತೋ, ಬೇಡಾಗಿಲ್ಲೋ ಶೆಟ್ಟಿ ಬೇಡಾಗಿಲ್ಲೋ, ಮೆಟ್ಲವ್ರಿಗೂ ಪರವಾಗಿಲ್ಲ ಬೂಟ್ಲವ್ರಿಗೂ ಪರವಾಗಿಲ್ಲ, ಬೇಕಾಗೈತೋ ನನಗ ಬೇಕಾಗೈತೋ. ಮೂರ್ತಿ ಬರಗಟ್ಟಿದ ಮಗನೇ ಮೂರ್ತಿ ಬರಗಟ್ಟಿವಿ. ನಡಿ ಆಮೇಲೆ ನಡಿ, ಇಂಥ ಚಿಲ್ಲ ಸುಳಿಗಳು ಏನು ಮಾಡ್ತಾವು ನೋಡ್ ಮಗ. ಹಂಗೆ ಕ್ವಾಣಾಗೇನ ಕಡಿದ್ರಿ ಜಾತ್ರೆ ಬಾಡು ಊಟ ಆತಾನ ಮಗ. ನಡಿ ಹೋಗೋಣ ಬಾ. ಮಮ್ಮ ಗೋವಿಂದ ಮಮ್ಮ ಅಲಾ ಮಗನ ಶೆಟ್ಟಿ ಡಬ್ ಹಾಕಿದೆಲೋ ನನ್ನ ಬುಟ್ಟಿ, ಅಲೋ ನಿನ್ನ ಮಗಳೋ ಬಣ್ಣದ ಚಿಟ್ಟಿ, ನಾಳೆ ಹಾಕ್ತೀನೋ ಅವಳ ಬೆಟ್ಟಿಯಾಗಿ ಈ ಹೂವಿನ ವ್ಯಾಪಾರ ಡಬ್ ಹಾಕಿ ನಿನಗೆ ಮೋಸ ಮಾಡಿ ನಿನ್ನ ಮಗಳ ಶಾಪು ಸಂತಿಗೆ ಒಯ್ಲಿಲ್ಲ. ಹೂವ ಮಗ ಗೋವಿಂದನಲ್ಲೋ ಮಾವ, ಗೋವಿಂದನಲ್ಲ. ನಮ್ಮ ಅಪ್ಪನ ಕಾಟೊಂದು ಭಾಳ ಇನ್ನೊಂದು ನನ್ನ ಪಾಲಿಗೆ ಇದೀ ಗಂಟೆ ಬಿತ್ತಂದ್ರಿ ಇದ್ರ ಬಕ್ಕ ಬರ್ಲಿ ಬಿಡಿಲಿ. ಹುಟ್ಟಿದರೆ ಕನ್ನಡ ಹುಟ್ಟಬೇಕು,
ಏನ ಹುಡುಗಿ ಏನ ವಿಚಾರ ಮಾಡೋಕತ್ತಿಯಲ್ಲ ಚಿಂತೆ ಭಾಳ ಹತ್ತದಂಗ ಕಾಣ್ತದೆ ಏನ್ ಸಮಾಚಾರ ಅಂತೀನಿ ಬರ್ರಿ ಡ್ರೈವರ್ ವಿಚಾರ ಮಾಡ್ಕೋ ನಮ್ದೇನ್ ವಿಚಾರ ಮಾಡಿ ಹುಡುಗಿ ನಾಟಕ ಫಸ್ಟ್ ಶೋಧನ ಜಾಸ್ತಿ ಸೌಂಡ್ ಇಟ್ಟು ಇವತ್ತು ಸೌಂಡ್ ಕಡಿಮೆ ಆಗ್ಬಿಟ್ಟದ ಚಾಂದಿನಿ ಇರ್ಲ ಎಲ್ಲ ಹುಡುಗಿಯರು ನಿಂತಿರ್ತಾರ ಅಲ್ಲ ಬಂದು ಬಿಡ್ತಲ್ಲ ಹೆಂಗ ವಿಚಾರ ಮಾಡಕತ್ತಿದ್ದೆ ಸಿಕ್ಕ ಹುಡುಗಿಯರ ಹತ್ರ ಹೋಗ್ಲಕ್ಕ ನಾ ಏನು ಹುಚ್ಚಲ್ಲ ಹುಡುಗಿ ಕಾರ್ ಗಾಡ ಕುಂತ್ಕೊಂಡು ನಿನ್ನ ನೋಡಿದ್ನ ನೀ ಇಲ್ಲಿ ನಿಂತಿದ್ದಿ ಚಾಂದಿನಿ ಆದಳ ಚಾಂದಿನಿ ಮಗಲ್ ಉಪೇಂದ್ರನೇ ಇಲ್ಲಲ್ಲ ಅಂತ ವಿಚಾರ ಮಾಡಿ ನಮ್ಮ ಗೌರಿ ಶಂಕರ್ ಸಾಲಿ ಹತ್ರ ಗಾಡಿ ನಿಲ್ಲಿಸಿ ನಿನ್ನ ಹತ್ರ ಓಡೋಡಿ 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 ಬಂದಿನಿ ಚಾಂದಿನಿ ನನ್ನ ಗೋಪಿ ಮಾವ ಹಂಗಾರ್ರಿ ನಮ್ಗೆ ನಾನು ಉಪೇಂದ್ರ ಅಂತ ಕರೀಲ್ಲ ಕರಿಯ ನಿನಗೆ ಯಾರು ಬೇಡ ಅಂದಾರ ಅಷ್ಟು ಪ್ರೀತಿ ನನ್ನ ಮ್ಯಾಲ ಅಂದ್ರ ಉಪೇಂದ್ರರ ಕರಿ ಶಾರುಖ್ ಖಾನರ ಕರಿ ಸಲ್ಮಾನ್ ಖಾನರ ಕರಿ ರವಿಚಂದ್ರನರ ಕರಿಯ ಹುಡುಗಿ ಕರಿ ನಿನ್ನ ಮನಸ್ಸಿಗೆ ಯಾವ್ದು ಬರ್ತದ ಅದನ್ನ ಜಡಿ ನಿಮ್ಮವನ ಪೀಸ್ರಿ ಹಳೆ ಪೀಸ್ರಿ ಮೊದಲು ಮುಸುಳಿ ನೋಡ್ರಿ ಒಣಗಿದ ಕಾಶಿನ ತೆಗೇನ್ ಇವನಿಗೆ ಉಪೇಂದ್ರ ಅಷ್ಟ ಸರ ತಿಳ್ಕೋಬೇಡಿ ಹುಡುಗಿ ಈ ಡ್ರೈವರ್ ಗೋಪಾಲ್ ಅಂದ್ರ ಏನಂತ ತಿಳಿದಿ ಮುಂಬೈ ಮದ್ರಾಸ್ ಕಲ್ಕತ್ತಾ ತನ ಗಾಡಿ ಹೊಡೆದ್ ಬಂದಿನಿ ಅಷ್ಟೇ ಯಾಕೆ ರಾಜಸ್ಥಾನ್ ಮಹಾರಾಷ್ಟ್ರ ಎಲ್ಲ ತಿರುಗಾಡಿ ಬಂದಿನಿ ನೀ ಏನಾರ ಹಂಗ ಹಿಂಗ ಅಂದಿ ನಿನ್ನ ರಾಜಸ್ಥಾನ್ ಥಾರ್ ಮರುಭೂಮಿ ಒಳಗೆ ಬಹಳ ಉಸುಕದ ಆ ಉಸುಕ್ನಾಗ ಒಂದ್ ಟ್ರಿಪ್ ಉಸುಕ್ ಹಾಕಿ ಮುಚ್ಚಿ ಬಂದ್ಬಿಡ್ತೀನಿ ಗೋಪಿ ಮಾಮ ಅಲ್ಲ ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ ತಿಳ್ಕೊಂಡೇನ ನಮ್ಮ ಅಪ್ಪನ ಮೇಲೆ ಸಿಟ್ಟು ಬಂದಿದ್ದ ಅದೇ ಸಿಟ್ಟು ನಿನ್ನ ಮೇಲೆ ಬಂತು ನನಗೆ ಎಷ್ಟು ಲವ್ ಮಾಡ್ತೇನೆ ಗೊತ್ತೇನ ಐ ಲವ್ ಯು ಹೌದಾ ಹಂಗಾರ ಅಷ್ಟು ಪ್ರೀತಿ ಆಯ್ತು ಅಂದಂಗ ಆಯ್ತು ನನ್ನ ಮ್ಯಾಲ ಹಂಗಾರ ಹಂಗಾರ ಚಾಂದಿನಿ ಇದೇ ಹುರುಪ್ನ್ಯಾಗ ನಮ್ಮ ಮಂದಿ ಬಹಳ ಕುತೂಹಲದಿಂದ ನೋಡಾಕತ್ತಾರ ಇದೇ ಹುರುಪ್ನ್ಯಾಗ ಒಂದು ನಿನ್ನ ಕೋಮಲ ಕಂಠದಿಂದ ಒಂದು ಸುಮಧುರ ಹಾಡು ಹಾಡಿ ನಮ್ಮ ಮಂದಿಗೆ ರಂಜಿಸಿ ಬಿಡ ಚಾಂದಿನಿ 16ರ ಹುಡುಗಿ ಬಂಗಾಳ ಹದಕ 16ರ ಹುಡುಗಿ ಬಂಗಾಳ ಹದಕ ಕೊಡ್ತೀನಿ ಅಂತಳ ಪ್ರೀತಿಯ ಪದಕ ಕಲ ಜವಾರಿ ಮಾಡಕ ಬಂಗಾರ ಬಾವಣಿ ಕಲಕ 16ರ ಹುಡುಗಿ ಬಂಗಾಳ ಹದಕ 16ರ ಹುಡುಗಿ ಬಂಗಾಳ ಹದಕ ಕೊಡ್ತೀನಿ ಅಂತಳ ಪ್ರೀತಿಯ ಪದಕ ಜವಾರಿ ಮಾಡಕ ಬಂಗಾರ ಬಾವಣಿ ಕಲಕ
ಏನು ಕಂಠ ಏನು ಸೊಂಟ ಅಂತೀನಿ. ಬಾ 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 ಇದೇ ಹುರುಪ್ನ್ಯಾಗ ಕಲಬುರಗಿಗೆ ಹೋಗಿ ಶೆಟ್ಟಿ ಟಾಕೀಸ್ನಾಗ ಕುಂತು ಪಿಕ್ಚರ್ ನೋಡಿ ಶಾಣ ಬಸಪ್ಪನ ಗುಡಿ, ಬಂದೆ ನಮ್ಮ ದರ್ಗಾ, ಬೌದ್ಧ ಮಂದಿರ, ಪಬ್ಲಿಕ್ ಗಾರ್ಡನ್, ಗುಲ್ಬರ್ಗಾ ಸೂಪರ್ ಮಾರ್ಕೆಟ್ ಎಲ್ಲ ತಿರುಗಾಡಿ ಸೀದಾ ಆನಂದ್ ಹೋಟೆಲ್, ಆನಂದ್ ಲಾಡ್ಜ್ ಬಾಜು ಒಂದು ಹೋಟೆಲ್ ಭಾರಿ ಅದ, ಆ ಹೋಟೆಲ್ನಾಗ ಕೂತು ಫಸ್ಟ್ ಕ್ಲಾಸ್ ಊಟ ಮಾಡಿ ಸೀದಾ ನನ್ನ ಕಾರ್ ಗಾಡಿ ಕೂತ್ಕೊಂಡು ಸೀದಾ ಬಂದ್ಬಿಡೋಣ. ಚಾಂದನಿ ಅಲ್ಲ ಅಪ್ಪಿ ತಪ್ಪಿ ನಮ್ಮ ಅಪ್ಪ ಏನಾದ್ರು ನೋಡಿದ್ದಂದ್ರ ಬಚ್ಚಿ ಕಟ್ಟಿಗೆ ಅಂತ ನಿಮ್ಮ ಅಪ್ಪ ಅವನಿಗೆ 2 ಕ್ವಾರ್ಟರ್ 4 ಗುಟ್ಕಾ ಕೊಟ್ರೆ ಸಾಕು, ಅಲ್ಲೇ ಮೂಲೆ ಬಿದ್ದು ಬಿಟ್ಟಿರ್ತಾವ ನಮ್ಮ ಮಗವ. ಅವನಿಗೆ ಏನು ಅನ್ಸ್ತೀನಿ ನೀನು, ನನ್ನ ಗಾಡಿ ಆಯ್ತು ಬಾರ ಚಾಂದನಿ, ನಾನು ಕಾರ್ ಗಾಡಿ ಡಿಕ್ಕಿಯಾಗಿ ಹಾಕೊಂಡು ಕರ್ಕೊಂಡು ಹೋಗ್ತೀನಿ ನಿನ್ನ. ನಿಮ್ಮ ಅಪ್ಪಗನೂ ಇಲ್ಲ ಮವನು ಅಂಜಂಗಿಲ್ಲ. ನಡಿ ನಡಿ ಚಾಂದ್ರಿ. ಸೂಳಿಯರಿಗೆ ಸರ್ದಾರ ಮಾಡಿ ಗರತಿಯರಿಗೆ ಗಂಡನಾಗಿ ಮೆರೆಯುತ್ತಿರುವ ಈ ಶ್ರೀವಂತ ಶಿವಕಾಂತ ಗೌಡ ಬೆಟ್ಟದ ಹುಲಿಯಂತೆ ಹಣವನ್ನು ಹೆಂಡದಂತೆ ಸರಕಾರವನ್ನು ನಮ್ಮ ಗಣರಾಜ್ಯವನ್ನು ರಾವಣ ರಾಜ್ಯವಾಗಿ ಮಾಡಿಕೊಂಡ
ಅಂದಾಗ ನನ್ನನ್ನು ಎದುರು ಹಾಕಿಕೊಳ್ಳುವನು ಯಾವನಿದ್ದಾನೆ ಕೂಡ. BA ಪದವಿ ಮುಗಿಸಲು ನನ್ನ ಹತ್ತಿರ 5,000 ಸಾಲ ತೆಗೆದುಕೊಂಡು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿ ಲಂಚ ಕೊಡಲಾಗದೆ ಮನೆಯಲ್ಲಿ ಕೂತಿರೋ ಬಡಪಾಯಿ ಶಶಾಂಕ 5 ಪೈಸೆಗೆ ಗತಿ ಇಲ್ಲದೆ ಬಳಲುತ್ತಿರುವ ನಿನಗೆಲ್ಲಿಂದ ಬರಬೇಕು 5,000 ನಾ ಹೇಳಿದ ಹಾಗೆ ಆ ಬಡಪಾಯಿ ಶಶಾಂಕ ತನ್ನ ತಂಗಿಯನ್ನು ಈ ಶ್ರೀಮಂತ ಶಿವಕಾಂತ ಗೌಡನ ಮನೆ ಕೆಲಸಕ್ಕೆ ಕಳಿಸಿಕೊಡಬೇಕು. ಆಗ ಬಡವನ ತಂಗಿಯನ್ನು ನನ್ನ ಬಾಬನ ಬೆನ್ನಿನ ಹಾಗೆ ಹಾಕಲೇಬೇಕು. ಅದೇ ಶಿವಕಾಂತ ಗೌಡನ ಹಠ. ನಮ್ಮ ತಟ್ಟಿಗೆ ಬೇಕಾಗಿರುವ ಕಲ್ಲು ಮಾಲಿನ ಸಂಬಂಧವಾಗಿ ವಿಕ್ರಾಂತ್ ಕೋಲ್ಕತ್ತಾಕ್ಕೆ ಹೋಗಿದ್ದಾನೆ. ಅವನಿಲ್ಲದೆ ನನಗೆ ಏನೋ ಕಳೆದುಕೊಂಡಂತಾಗಿದೆ. ಸ್ವಂತ ಮಗನಂತಿರುವ ವಿಕ್ರಾಂತನಿಗೆ ಈ ಮನೆಯಲ್ಲಿ ಮನ ಬಂದಂತೆ ಕುಣಿಯಲು ಸ್ವತಂತ್ರ ಕೊಡಲೇಬೇಕು. ನಮಸ್ಕಾರ ಗೌಡ್ರೆ. ಹೋ ಇನ್ಸ್ಪೆಕ್ಟರ್ ನಮಸ್ಕಾರ. ಯಾವುದೇ ವಿಚಾರದಲ್ಲಿ ಇದ್ದೀರಾ ಗೌಡ್ರೆ? ಮತ್ತೆ ಏನಾದರೂ ಕೆಲಸ ಆಗ್ಬೇಕಿದ್ದರೆ ಹೇಳಿ ಗೌಡ್ರೆ. ನಾನು ಈ ಕಾಕಿ ತೊಟ್ಟಿದ್ದೆ ನಿಮ್ಗೋಸ್ಕರ, ಅದು ನೆಮ್ಮಿಂದ. ಅಂದ ಮೇಲೆ ನಿಮಗೆ ಯಾವ ಚಿಂತೆ ಸೂರ್ಯಕಾಂತ್, ಚಿಂತೆ ಎಂಬ ಚಿತೆ ನನ್ನ ತಂದೆಯ ಪಾರ್ಥಿವ ಶರೀರದ ಸುತ್ತು ಬೂದಿಯಾಗಿ ಸಿರಿತನದ ಸಾಗರದಲ್ಲಿ ಅಂದದ ಅರಮನೆಯನ್ನು ಕಟ್ಟಿಸಿ ಶೃಂಗಾರದ ಬಾಗಿಲೇ ಬಂಗಾರದ ಸಿಂಹಾಸನದ ಮೇಲೆ ರತ್ನ ಎಂಬ ಮಂಚದ ಮೇಲೆ ಸೂರ್ಯ ಎಂಬ ತಾಯಿಯ ಮೇಲೆ ಬಿದ್ದು ಸುಖ ಸಹಿಸುವ ಈ ಸಂಸಾರಕ್ಕೆ ಚಿಂತೆ. ಸೂರ್ಯಕಾಂತ್, ನಿನ್ನಿಂದ ಏನಾದರೂ ಕೆಲಸವಾಗಬೇಕಾದರೆ ನಾನೇ ನಿನ್ನನ್ನು ಬರಮಾಡಿಕೊಳ್ಳುತ್ತೇನೆ. ಈಗ ನಿನಗೇನಾದರೂ ಕೆಲಸವಿದ್ದರೆ ನೋಡಿಕೊ. ನನ್ನ ಎಲ್ಲ ಕೆಲಸ ಮುಖ್ಯ ಇಲ್ಲಿಗೆ ಬಂದಿರುವೆ. ಅದೇ ವಿಕ್ರಾಂತಲ್ಲಿ ಕಾಣಿಸ್ತಾ ಇಲ್ಲ. ಅವನು ಬೆಂಗಳೂರಿನಲ್ಲಿರುವ ಫ್ಯಾಕ್ಟರಿ ಸಾಮಾನ್ಯ ಖರೀದಿಗಾಗಿ ಕೋಲ್ಕತ್ತಾಕ್ಕೆ ಹೋಗಿದ್ದಾನೆ. ಸೂರ್ಯಕಾಂತ್, ಅವನಿಲ್ಲದೆ ನನಗೆ ಏನೋ ಕಳೆದುಕೊಂಡಂತಾಗಿದೆ. ಅಷ್ಟೊಂದು ಭಾರವಾಗಿದೆ ಅವನ ನಿಷ್ಠೆ. ಸೂರ್ಯಕಾಂತ್, ನಿಷ್ಠೆಯಿಂದ ಕೆಲಸ ಮಾಡುವ ಅವನನ್ನು ನೀವು ತಿಳಿದುಕೊಂಡಿರಬಹುದು. ನಾನು ನಿನ್ನ ತಪ್ಪು ಕಲ್ಪನೆ. ವಿಕ್ರಾಂತ್ ನನ್ನ ಮಗ ಅಥವಾ ಸ್ವಂತ ತಮ್ಮನಿರುವ ವಿಕ್ರಾಂತರಿಗೆ ಈ ಮನೆಯಲ್ಲಿ ಅರ್ಧ ಹಕ್ಕು ಮೀಸಲು. ಒಟ್ಟಿನಲ್ಲಿ ಹೇಳಬೇಕೆಂದರೆ ವಿಕ್ರಾಂತ್ ನನ್ನ ಬಲಗೈ ಬಂಟ ಅಷ್ಟೇ ಏಕೆ, ಅವರು ನನ್ನ ಒಂದು ಆಯುಧ. ಅಂದರೆ ನಿಮ್ಮ ಮಾತಿನ ಅರ್ಥ ವಿಕ್ರಾಂತ್ ನಿಮ್ಮ ಆಯುಧ, ನಾನು ಹೀಗೇಕೆ ಮನಸ್ಸು ಮುನಿಸಿಕೊಳ್ಳು ಸೂರ್ಯಕಾಂತ್? ನೀನೇನು ಹೊರಗಿನವನೇ? ನೀನೇ ಹೀಗೆ ಮನಸ್ಸು ಮುನಿಸಿಕೊಂಡರೆ ಸಾವಿರಾರು ಜನ ನಮ್ಮ ಕೈಯಲ್ಲಿರುವಾಗ ಅವರು ಹೀಗೆ ತಪ್ಪು ತಿಳಿದರೆ ಸೂರ್ಯಕಾಂತ್, ನಿನ್ನಿಂದಲೇ ಅಲ್ಲವೇ ನಮ್ಮ ಎಲ್ಲ ಕಾರ್ಯಗಳು ಯಶಸ್ವಿಯಾಗಿ ಸಾಗುತ್ತಿರುವುದು. ಸುಮ್ಮನೆ ತಮಾಷೆಗೆ ಅಂದಿಬಿಡ್ರಿ ಗೌಡ್ರ. ನಿಮ್ಮ ಸ್ವಭಾವ ನನಗೆ ಗೊತ್ತಿಲ್ಲವೇನು? ವೆರಿ ಗುಡ್ ಸೂರ್ಯಕಾಂತ್, ವೆರಿ ಗುಡ್. ಇನ್ಸ್ಪೆಕ್ಟರ್, ಏನಾದರೂ ಕೋಲ್ಡ್? ಶಟೆ ಲೇ ಶಟೆ. ಶಟೆ, ಒಳಗಡೆ ವಿಸ್ಕಿ ಬಾಟ್ಲಿದೆ, ತೆಗೆದುಕೊಂಡು ಬಾ.
ತಂದಿಟ್ಟು ನೋಡ್ರಿ ಅಪ್ಪ. ಹಾ ಖಮಾನ್ ಸೂರ್ಯಕಾಂತ್ ಬನ್ನಿ ಶೆಟ್ಟಿ ಆ ಗೋಪಾಲ ಇಲ್ಲಿದ್ದಾರೆ, ಬೇಗನೆ ಕರೆದುಕೊಂಡು ಬಾ. ಏ ಗೋಪೆ ಈ ಕಡೆ ಬಂದಂಗ ಬರಕತ್ತನ್ರಿ ಅಪ್ಪ. ಯಾಕೋ ಶಕ್ತಿ ಹೆಂಗೈತಿ ಮೈಯಾಗ? ತಿಂಡಿ ಬಂದು ಜರ ಗೋಪ್ಯ ಅಂತ ಕರಿತಿ, ದೊಡ್ಡ ಸಾಹುಕಾರ ಮಂಗ್ಯಾನ ಮಗನ್ ಹಂಗ. ಹೇಗೆ ಹರಟೆ ಹೊಡಿತಿರ್ತಾನೆ ಹಂಗ್ರಿ ಗೌಡ್ರ, ಹರಟೆ ಹೊಡ್ಲಕ್ ನಾನ್ ಸಣ್ಣ ಹುಡುಗ ಏನ್ರಿ? ನೀವ್ ಹೇಳ್ದಂಗ ಕೇಳೋದಕ್ಕನ ನಾವ್ ಇಲ್ಲಿ ಇರೋದು. ಯಾಕ್ರಿ ಸಟ್ರೆ? ಹೌದಲ್ಲ ಹೌದು ಗೋಪ್ಯ, ನೀ ಹೇಳೋ ಮಾತು ಕರೆ ಐತ್ ನೋಡಿ ಮಗನ. ಹಾಗಾದರೆ ಬಸ್ ಸ್ಟ್ಯಾಂಡ್ ವರೆಗೆ ಹೋಗಿ ವಿಕ್ರಾಂತನ್ನು ಕರೆದುಕೊಂಡು ಬಾ. ಅವನು ಕೋಲ್ಕತ್ತಾಕ್ಕೆ ಹೋಗಿ ಬಂದು ತುಂಬಾ ಸುಸ್ತಾಗಿರೋನು. ಆಯ್ತ್ರಿ ಗೌಡ್ರ, ಹಂಗೆ ಆಗಲ್ರಿ, ಹೋಗಿ ಕರ್ಕೊಂಡು ಬಂದೇ ಬಿಡ್ತೀನ್ರಿ. ಅದ್ರಾಗ ಹೋಗಪ್ಪ, ಎಲ್ಲರ ಒಗದಿ ಒಗದ್ರ ಒಗಿ, ಎಲ್ಲಿ ಹೋಗಾಗ ಹೋಗಿ ಬರಾಗ ಹೋಗಿ ಬೇಡ. ಯಾಕಂದ್ರ ವಿಕ್ರಾಂತನ ಸುಟ್ಕೇಸ್ನ ದುಡ್ಡು ಐತೆ, ದುಡ್ಡು ಅಷ್ಟು ಇಷ್ಟ ಅಲ್ಲ, 20 ಲಕ್ಷ 20. ಏ ಶೆಟ್ಟಿ, ನನ್ನ ಡ್ರೈವಿಂಗ್ ಬಗ್ಗೆ ನೀವು ಅಷ್ಟೊಂದು ಅನುಮಾನ ಪಡಬೇಡಪ್ಪ. ಇಲ್ಲಿವರೆಗೆ ನಾನು ಒಂದು ಕೋಳಿಗೆ, ಒಂದು ಕುರಿಗೆ, ಒಂದು ಎಮ್ಮಿಗೆ, ಒಂದು ಹಂದಿಗೆ, ಒಂದು ಸೊಳ್ಳೆಗೂ ಕೂಡ ಟಚ್ ಮಾಡಲಾರ್ದಂಗೆ ಗಾಡಿ ಓಡಿಸಿ ನಾನು. ನೀ ಏನಾರ ನನ್ನ ಡ್ರೈವಿಂಗ್ ಮೇಲೆ ಅನುಮಾನ ಪಟ್ಟಿ ನಿನ್ನ 20 ಲಕ್ಷ ಭೀಮಾ ನದಿಗೆ ಡಸನ್. ಎಲ್ಲರೂ ಹೋಗಿ ಯಾವ ಮುಗಿದಿ ಮುತ್ತಿ ಗುದಿ ಸತ್ತರ ಸಾಯಿಲೆ ಮಗನ, ಸತ್ತರ ಸಾಯಿ. ಏ ಯಾಕಪ್ಪ ಶೆಟ್ಟಿ ಹೆಂಗ್ ಕಾಣ್ತದೆ? ಗೌಡ್ರ, ಇದೇ ಖುಷಿಯಲ್ಲಿ ನನಗೇನು ಇಲ್ವಾ? ಅರ್ಥವಾಯ್ತು ಅರ್ಥವಾಯ್ತು ಸೂರ್ಯಕಾಂತ್. ಶೆಟ್ಟಿ ಹೋರಪ್ಪ, ಒಳಗಡೆ ದುರ್ಗಿ ಇದ್ರಲ್ಲ, ಅದಾಳೇನು? ಅಕ್ಕಿನ ಮಾಮೂಲಿನ ಕೊಟ್ಟಿಡ್ರಿ, ಅಕ್ಕಿ ಲೋಕಲ್ರಿ ಆ ದುರ್ಗಿ. ಮಾಮೂಲಿ ಆಮೇಲೆ ಕೊಟ್ರಾಯ್ತು, ಮೊದಲು ಇನ್ಸ್ಪೆಕ್ಟರ್ ನನ್ನ ಭೇಟಿ ಮಾಡಿಸೋಲ್ಲ. ಬರ್ರಿ ಶಿವ, ಬೆಟ್ಟಿ ಅಷ್ಟೇ ಹಾಕ್ರಿ, ಎಲ್ಲ ಕೆಲಸ ಮುಗಿಸೇ ಬರ್ತೀನಿ. ಶೆಟ್ಟಿ ಹೋರಿ, ಮಾಲು ಫಸ್ಟ್ ಕ್ಲಾಸ್ ಆಗಿರ್ಬೇಕು. ಅದೇನು ಕೇಳ್ತೀರಿ ಶಿವ? ಆ ಮಾಲ ಒಂದು ಸರ್ತಿ ನೋಡಿದ್ರಿ ಅಂದ್ರೆ ಹಂಗ, ಮೂರ್ಛೆ ಬಂದ್ರ ಹೌದನ್ರಿ, ನೋಡಿದ್ರಿ ಹಂಗ, ಇನ್ನ ಮುಟ್ಟಿದ್ರಂತ್ರಿ ಶಿವಾಯ ನಮ. ಒಟ್ಟಾರೆ ಹೇಳಬೇಕಾದ್ರ ಮಾಲ ಬ್ಯಾನ್ ಇದ್ದಂಗ ಐತ್ ನೋಡ್ರಿ ಶಿವ. ಹಾಗಾದರೆ ಹೋಗೋಣ ನಡೆ, ಬನ್ನಿ. ನಮಸ್ಕಾರ ಶಿವಕಾಂತೇಗೌಡರಿಗೆ. ಯಾರು? ರವಿರಾಜ್. ಬರಬೇಕು ಬರಬೇಕು, ನಿಮ್ಮಂತವರಿಗೆ ಸದಾ ಕಾಲ ತೆರೆದಿರುತ್ತೆ ನಮ್ಮ ಮನೆಯ ಬಾಗಿಲು. ಅದು ಅಲ್ಲದೆ ಹಣವಿಲ್ಲದ ಮನುಷ್ಯ ನೀರಿಲ್ಲದ ಬಾಯಿ ಹಾರಿದಂತೆ ಆಗಿರಬಹುದು ನಿನ್ನ ಸ್ಥಿತಿ. ರವಿರಾಜ್, ನಿನಗೆ ಎಷ್ಟು ಸಾಲ ಬೇಕು ಕೇಳು, ನೀನು ಕೇಳಿದಷ್ಟು ಕೊಡಲು ಸದಾ ಸಿದ್ಧ ಈ ಶಿವಕಾಂತ ಗೌಡ. ನಾನು ಸಾಲ ಕೇಳಲು ಬಂದಿಲ್ಲ ಸಾವುಕಾರ್ರೆ, ಸಾಲ ತೀರಿಸಲು ಬಂದಿರುವೆ. ನಿಮ್ಮ ಮನೆಯ ಬಾಗಿಲಿಗೆ ಬರುವವರೆಲ್ಲರೂ ಸಾಲ ಕೇಳುವುದಕ್ಕಾಗಿ ಎಂದು ಭಾವಿಸುವುದು ನಿಮ್ಮ ಮೂರ್ಖತನ. ರವಿರಾಜ್, ಸಾಲವನ್ನು ಸಾರಾಳ್ಯಕ್ಕೆ ಸೋರೆ ಮಾಡಿ ಈ ಸರದಾರ ಶಿವಕಾಂತ ಗೌಡ ಅಂದ ಮೇಲೆ ನನ್ನ ಮನೆಗೆ ಬರುವರೆಲ್ಲರೂ ನಿಮ್ಮಂತವರು ಭಿಕ್ಷೆಗಾರರನ್ನು ಭಾವಿಸುವಲ್ಲಿ ತಪ್ಪೇ ಗೌಡ, ನಾನಿಗೆ ಬಿಗಿ ಮಾತನಾಡು. ಸಿರಿತನದ ಹೊತ್ತಿನಲ್ಲಿ ಸಿಕ್ಕಂತೆ ಮಾತನಾಡಿದರೆ ಪರಿಸ್ಥಿತಿ ಗಂಭೀರವಾಗಿದ್ದು ಎಚ್ಚರ.
ರವಿರಾಜ್, ನೀನು ನನ್ನ ಹತ್ತಿರ ವ್ಯವಹಾರವನ್ನೇ ಇಟ್ಟುಕೊಂಡಿಲ್ಲ. ನೀನು ಸಾಲ ತೀರಿಸಲು ಬಂದೆ ಎಂದು ಹೇಳಿರುವಲ್ಲ, ನೀನು ತೀರಿಸುವ ಸಾಲವಾದರೆ ಯಾವುದು? ಗೌಡ, ನಾನು ತೀರಿಸಲು ಬಂದದ್ದು ನನ್ನ ಸಾಲವಲ್ಲ, ನನ್ನ ಸ್ನೇಹಿತ ಶಶಾಂಕನ ಸಾಲ. ಓ, ಅಂದರೆ ಶಶಾಂಕನ ಸಾಲ. ಮೆಚ್ಚಿದೆ ರವಿರಾಜ್, ಮೆಚ್ಚಿದೆ ನಿಮ್ಮ ಸ್ನೇಹಕ್ಕೆ. ಅವನು ತನ್ನ ತಂಗಿಯನ್ನು ನನ್ನ ಮನೆ ಕೆಲಸಕ್ಕೆ ಮಾತನಾಡುವ ಸಿರಿತನ ಸೊಕ್ಕಿನಲ್ಲಿ ನೀನು ಅನ್ಯಾಯ ಮಾಡುತ್ತಿರಬಹುದು, ಆದರೆ ಬೆವರು ಸುರಿಸಿ ಕಷ್ಟಪಟ್ಟು ಸಿರಿವಂತರಾಗುತ್ತಾರೆ ಈ ಸಮಾಜದಲ್ಲಿ. ನಿನ್ನಂತ ಏಸಿ ಕೆಲಸ ಮಾಡಿ ಬಡವರ ಕಣ್ಣಲ್ಲಿ ನೀರು ತರಿಸಿ ಬಂಡರೆನಿಸಿಕೊಳ್ಳುವ ಷಂಡರು ನಾವಲ್ಲ. ದುಡಿತವೇ ದುಡ್ಡಿನ ತಾಯಿ ಎಂದು ಆ ದುಡಿಮೆಯಲ್ಲೇ ಜೀವನ ನಡೆಸುವ ರೈತರು ನಾವು. ನಿನ್ನಾಗೆ ಭೂಮಿ ತಾಯಿ ಬಲಿತ ಆ ತಾಯಿ ಗಂಡರು ನಾವಲ್ಲ. ಈ ಕೊಟ್ಟ ಸಲ 5,000. ಶಶಾಂಕ ನನಗೆ ಕೊಡಬೇಕಾಗಿರೋದು 5,000 ಅಲ್ಲ, 15,000. ಸಾಲ ತೀರಿಸಲು ಬಂದ ದಾನಸೂರ ಕರುಣ. ಗೌಡ, ನೀನು ಶಶಾಂಕರಿಗೆ ಕೊಟ್ಟಿದ್ದು 5,000 ತಾನೆ? ಹಸಲು ಬಡ್ಡಿ ಸೇರಿ 15,000. ಅದಕ್ಕೆ ಅವನು ಮಾಡಿರುವ ಈ ಪತ್ರವೇ ಸಾಕ್ಷಿಲೇ ಬಿಕಾರಿ. ಗೌಡ, ಸುಳ್ಳು ಸಾಲ ಕೊಟ್ಟು ಕೈ ನೀಡಿ ಆ ಬಡ್ಡಿಗೆ ಬಡ್ಡಿ ತಿನ್ನುವ ಬಡ್ಡಿ ನಾಲಿಗೆ ನನ್ನ ಮನೆಗೆ ಬಂದು ನನಗೆ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಲೇ ಪದವ ಮೇಲಾಗಿ ಪಂಚ ಹರಿದು ಹಾಕಿದೆ. ಮೊದಲು ನಮ್ಮಂತ ದೊಡ್ಡವರಿಗೆ ಮರ್ಯಾದೆ ಕೊಟ್ಟು ಮಾತಾಡಬೇಕಂತ. ಮರ್ಯಾದೆ ಅದು ನಿನ್ನಂತ ಬಂಡವಿಗೆ ಮರ್ಯಾದೆ. ದೊಡ್ಡಿದೆ ಎಂದು ದೊಡ್ಡವನೆಂದು ಹೇಳಿಕೊಳ್ಳುವ ಆ ದೊಡ್ಡ ಸಹಕಾರ ನೀನಲ್ಲ. ದೊಡ್ಡವನು ತಿನ್ನುವ ತುತ್ತನ್ನು ಹಂಚಿಕೊಳ್ಳುವವನು ದೊಡ್ಡವನು. ಕಷ್ಟ ಬಂದಾಗ ಕರುಣ ತೋರಿಸಿ ಕಣ್ಣೀರು ಹಾಕುವವನು ದೊಡ್ಡವನು. ಬಡವರನ್ನು ಅರ್ಥೈಸಿಕೊಂಡು ಸಿಹಿ ಕೈಗಳನ್ನು ಹಂಚಿಕೊಳ್ಳುವವನು ದೊಡ್ಡವನು. ದುಡ್ಡಿನ ಬೆಲೆ ಗೊತ್ತಿಲ್ಲದೆ ಆ ದುಡ್ಡಿನಲ್ಲಿ ದರ್ಪ ತೋರುವ ನೀನು. ರೈತರ ಹಣವನ್ನು ಎತ್ತಾಕಿ ಬಡವರನ್ನು ಹೀಯಾಳಿಸಿ ಹರಾಮು ದುಡ್ಡಿನಲ್ಲಿ ಬೆಳೆಯುತ್ತಿರೋ ನೀನಪ್ಪ. ಹರಾಮು ಕೊಡಲು ಇದೇನು ಗೌಡ್ರೆ, ಗಂಭೀರವಾಗಿ ನಡೆಯುವಂತೆ ಕಾಣುತ್ತಿದೆಯಲ್ಲ ವಾಗ್ವಾದ? ಇದೆಲ್ಲ ಹಾಗೆ ಇದ್ದಿದ್ದು ಕ್ರಾಂತಿ. ಇದರ ಬಗ್ಗೆ ನೀನೇನು ತಲೆ ಕೆಡಿಸಿಕೊಳ್ಳಬೇಡ. ನೀನು ಕೋಲ್ಕತ್ತಾಕ್ಕೆ ಹೋಗಿ ಬಂದು ತುಂಬಾ ಸುಸ್ತಾಗಿರಬಹುದು. ನೀನು ಒಳಗಡೆ ಹೋಗಿ ರೆಸ್ಟ್ ತೆಗೆದುಕೋ. ಇದೆಲ್ಲ ನಾನು ನೋಡ್ಕೊಳ್ತೀನಿ. ಆಯ್ತು ಗೌಡ್ರೆ, ನೀವು ಹೇಳಿದಾಗೆ ಆಗಲಿ.
ಈ ಶಕ್ತಿಯನ್ನು ಪಡೆಯಲು ನೀವು ಪುಣ್ಯ ಮಾಡಿರಬೇಕು. ನನಗೆ ಸ್ವರ್ಗ ತೋರಿಸಿಬಿಟ್ಟ ಶಕ್ತಿ. ಗೌಡ್ರಿ, ಅವಳು ದುರ್ಗಿ ಅಲ್ಲ ಗೌಡ್ರಿ, ಆಪ್ತಾರೆ. ಈ ಶಕ್ತಿ ಮಾತು ಕೊಟ್ಟಂದ್ರ ಮುಗಿತ್ರಿ, ಖುಷಿನೇ ಇಲ್ರಿ. ಗೌಡ್ರೆ, ಈ ಅವಿವೇಕಿ ಯಾರು? ಹಣ ಎಂದರೆ ಹಾಳೆ ಎಂದು ತಿಳಿದಿದ್ದಾನೆ ಈ ಸೂಳೆಯ ಮಗ. ನಾಲಿಗೆ ಬಿಗಿ ಹಿಡಿದ ಮಾತನಾಡು. ನನಗೆ ನಾಲಿಗೆ ಬಿಗಿ ಹಿಡಿದು ಮಾತನಾಡಕ್ಕೆ ನೀನ್ಯಾರ್ಲಿ? ಹೊಲೆ ನಮ್ಮ ಪಾಲಿನ ಪೊಂಡ ಹೊಲೆ, ಹುಲಿ ಹಳ್ಳಿ ಸುತ್ತಮುತ್ತಲಿನ 16 ಹಳ್ಳಿಗಳಿಗೆಲ್ಲ ಗಂಡು ಗಲಿಯಾಗಿರೋ ಈ ಕೊಂಡ ನೋಡಿರುವಾಗ ನೀವ್ಯಾವ್ದು ಗೌಡ್ರೆ? ಇವನ್ಯಾರು? ಇವನು ಆ ಶಶಾಂಕನ ಸಾಲ ತೀರಿಸಲು ಬಂದ ಕಲಿಯುಗದ ದಾನಸೂರ ಕರುಣ, ಅವನ ಸ್ನೇಹಿತ ರವಿರಾಜ್. ಓಹೋ, ನೀನಾ? ಬಡವರ ಬಂದು ಅಷ್ಟೇ ಅಲ್ಲ ಕಣೋ, ನಿನ್ನಂತ ಕುಕರ್ಮಿಗಳಿಗೆ ಯಮನಾಗಿ ಬಂದ ಆ ಧರ್ಮ ಸೇಂತು ರವಿರಾಜ್, ಇದು ಧರ್ಮದ ಬೇಡಲ್ಲ, ಅದೇ ಕಾಡಿನಲ್ಲಿ ವಾಸವಾಗಿದೆ ಗೌಡ ಈ ಧರ್ಮದ ಹುಲಿ. ನಿನ್ನಂತ ಮೃಗಗಳನ್ನು ಕೊಚ್ಚಾಕಲನ್ನು ಹೊಂಚಾಕುತ್ತಿದೆ ಈ ಹಳ್ಳಿಯ ಹುಲಿ. ಸೋಮನ ಹುಲಿ ಎಂದು ಹೊಗಳಿಕೊಂಡರೆ ಒಂದು ದಿನ ಬಲಿಯಾಗುವೆ ಈ ಹಾವಿನ ಕೈಯಲ್ಲಿ. ಸೋಮನ ತಲೆಮರೆದು ಹೊರಟೋಗು. ನಿನ್ನ ಕೈಯಲ್ಲಿ ಸಾಲ ತೀರಿಸಲು ಆಗೋದಿಲ್ಲ. ಆ ಶಶಾಂಕನಿಗೆ ಹೋಗಿ ಹೇಳು, ಅವನ ತಂಗಿಯನ್ನು ಗೌಡರ ಮನೆಗೆ ಕೆಲಸಕ್ಕೆ ಕಳಿಸಿ ಎಂದು. ಬಾಯಿ ಮುಚ್ಚು ಮಗನ, ಸರ್ಕಾರ ಕೊಡುವ ಸಂಬಳಕ್ಕೆ ಇವತ್ತಾಗಿ ದುಡಿಯಾಕ ಕಲ್ಕೊಂಡ್ರಲೆ. ಅದನ್ನು ಬಿಟ್ಟು ಈ ಗೌಡನ ಹತ್ರ ನಾವಾಗಿ ಬಿಟ್ಟೇನಲ್ಲ, ನಾಚಿಕೆ ಆಗಬೇಕು ನಿನ್ನ ಜನ್ಮ. ಹೇಸಿಯ ಸುಳ್ಳು ಮಗನ ಉಳಿದ ಮಾತಿನಲ್ಲಿ ಮನೆಯಲ್ಲಿ ಬಿಟ್ಟು ಈ ಗೌಡನ ಕಾವಲ ನಾಯಿಯಾಗಿ ಬಿದ್ದಲೇ ಮನೆಗೆ ಹೋಗಿ ನೋಡು. ಎನ್ನ ಗಂಡರ ಮಕ್ಕಳ ಗೋಳಾಟ. ಇಂಥ ಹೇಸಿ ಕೆಲಸ ಬಿಟ್ಟು ಮಗನು ನಿನ್ನ ಹೆಂಡತಿಗೆ ಗಂಡನಾಗಿ ಬಾಳು. ಹಳ್ಳಿಯ ಬಗ್ಗೆ ಅಷ್ಟೊಂದು ಕೇವಲ ಮಾತನಾಡಬೇಡ ಇನ್ಸ್ಪೆಕ್ಟರ್. ನಮ್ಮ ದೇಶ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಇದೇ ಹಳ್ಳಿಯಲ್ಲಿ. 135 ಕೋಟಿ ಭಾರತೀಯ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಆ ಚೌತಿಗುಟ್ಟಿಗೆ ಶಿವನಬಸ ಹುಟ್ಟಿದ್ದು ಇದೇ ಹಳ್ಳಿಯಲ್ಲಿ. ನರಗುಂದದ ಬಂಡಾಯದಲ್ಲಿ ರೈತ ಕಲ್ಯಾಣಗಾಗಿ ಗುಂಡಿಗೆ ಬಲಿಯಾದ ಆ ಚಿಕ್ಕ ನರಗುಂದ ವೀರಪ್ಪ ಹುಟ್ಟಿದ್ದು ಇದೇ ಹಳ್ಳಿಯಲ್ಲಿ. ನಿನ್ನಂತ ಕುಕರ್ಮಿಗಳಿಗೆ ಯಮನಾಗಿ ಬಂದ ಈ ರವಿರಾಜ ಹುಟ್ಟಿದ್ದು ಇದೇ ಹಳ್ಳಿಯಲ್ಲಿ. ಗೌಡ ಎಂದಿಗೆ ಮುಗಿಯಿತು ನಮ್ಮ ವ್ಯವಹಾರ. ಮತ್ತೇನಾದರೂ ನಮ್ಮ ಮೇಲೆ ಹೊರಡಲು ಬಂದರೆ ಆರಂಭವಾಯಿತೆಂದು ತಿಳಿದುಕೊಂಡು ನಮ್ಮಿಬ್ಬರ ಕ್ರಾಂತಿಯ ಕದನ. ಬರುತ್ತೇನೆ.
ಗೌಡ್ರೆ ಬಾಯಿಗೆ ಬಂದಂತೆ ಬಗಳೆ ನಮ್ಮ ಮರ್ಯಾದೆಯನ್ನೇ ಗಾಳಿ ತಿರುಬಿಟ್ಟ ಈ ರವಿರಾಜ. ಅದಕ್ಕೆ ನಾವು ಮುಂದಿನ ಉಪಾಯ ಹುಡುಕಲೇಬೇಕು. ಇಲ್ಲದಿದ್ದರೆ ನಮ್ಮ ಆಟ ಬಯಲಾಟ ಮಾಡಿ ನಮ್ಮ ಮಾನವನ್ನೇ ಹರಾಜಿಗೆ ಹಾಕಿ ಬಿಡುತ್ತಾನೆ ಈ ರವಿರಾಜ. ಭಯ ಪಡಬೇಡ ಸೂರ್ಯಕಾಂತ್. ಈ ಶಿವಕಾಂತ ಗೌಡ ಮನಸ್ಸು ಮಾಡಿದರೆ ಅಸಾಧ್ಯವಾದುದನ್ನು ಸಾಧ್ಯ ಮಾಡಬಲ್ಲ. ಹಾಗಾದರೆ ಮುಂದಿನ ಉಪಾಯ ಅದನ್ನು ಮುಂದಿನ ಅಂಕದಲ್ಲಿ ಅರಿತು ನೋಡು. ಈ ಶಿವಕಾಂತ ಗೌಡ ಚಾಣಕ್ಷತನ. ಅಲ್ಲಿಯವರೆಗೆ ಕಾದು ಕುಳಿತುಕೊಳ್ಳುವೆ. ಗುಡ್ ಬೈ. ಈ ಶಿವಕಾಂತ ಗೌಡನ ಸಿರಿ ಸಂಪತ್ತಿಗೆ ಸವಾಲು ಹಾಕಿ ಸಾಲಕವರ ಕದನಕ್ಕೆ ಸಿದ್ಧವಾಗಿದೆ ಅಲ್ಲಿಯ ಹುಡುಗಿ ರವಿರಾಜ್. ಸೌಂದರ್ಯದ ಸಭಕಲೆ ಹೊತ್ತಿರುವ ನಿನ್ನ ಸೋದರಿ ಸವಿತೆಯನ್ನು ನಿನ್ನೆದರೆ ಮಾನಭಂಗ ಮಾಡಿ ಆಶಕಾಂತರ ಬಾರಿಗೆ ಮುಳ್ಳಿನ ಬೇಲಿ ಹಚ್ಚಿ ಸೇಡು ತೀರಿಸಿಕೊಳ್ಳುವುದೇ ಈ ಶಿವಕಾಂತ ಗೌಡನ ಗೌಡ್ರೆ, ಇದೇ ಖುಷಿಯಲ್ಲಿ ನನಗೆ ಏನೂ ಇಲ್ವಾ? ಲೇ ಶೆಟ್ಟಿ, ಒಳಗಡೆ ಪಿಂಕಿ ಅದಲ್ಲ, ಕರ್ಸಲೇ. ಆಯ್ತು ರೀ ಗೌಡ್ರೆ, ಕರ್ಸ್ತೀನಿ. ಪಿಂಕು ಬಾರವ ಬಾ, ಗೌಡ್ರಿ ಜರ ಮಜಾ ಕೊಡ್ಬಾರವ ಬಾ.
ಅನುಭವಿಸಬೇಕು ಮಗ ಆಗ ಆರಡಿಗೆ ಕಾಯ ಜಾಗ ನಾಳೆಯ ಭರವಸೆ ಬೇಡ ಈ ದಿನ ಸುಖವು ನೋಡ ನಾಳೆಯ ಭರವಸೆ ಬೇಡ ಈ ದಿನ ಸುಖವು ನೋಡ ದೇವ ಬಸವೇಶ್ವರ ಕಾಡು ತಿರುಗಿ ಕಟ್ಟಿಗೆ ಮಾರಿದ್ರು ಈ ಬಡವರ ಹೊಟ್ಟೆಗೆ ಹಿಟ್ಟಿಲ್ಲದಂತಾಯಿತು. BA ಓದಿರುವ ನನ್ನಣ್ಣನ ಬಾಳು ಕಣ್ಣೀರಿನ ಕಡಲು. ನಾವು ಯಾರಿಗೆ ಏನು ಅನ್ಯಾಯ ಮಾಡಿದ್ವಿ ಎಂದು ನಮಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇದ್ದೇವೆ. ದಟ್ಟ ಕಾಡಿನಲ್ಲಿ ಕಟ್ಟಿಗೆಗೋಸ್ಕರ ಅಂದಾಡಿ ನನ್ನಣ್ಣ ಬರಿಗಾಲಿನಿಂದ ಬಿಸಿಲಿನಿಂದ ಬೆಂದು ಹೋಗುತ್ತಿದ್ದಾನೆ. ತಂದೆ, ಆದಷ್ಟು ಬೇಗ ಈ ಬಡವರ ಬಾಳನ್ನು ಕಾಪಾಡು ತಂದೆ, ಕಾಪಾಡು. ತಂಗಿ ಜ್ಯೋತಿ, ಅಣ್ಣ, ಇದೇನಮ್ಮ ನಿನ್ನ ಕಾಲು ರಕ್ತವಾಗಿ ಬಿಟ್ಟಿದೆ. ಅಣ್ಣ, ತಂಗಿ, ನನ್ನನ್ನು ಕ್ಷಮಿಸಿ ಬಿಡಮ್ಮ. ಈ ನಿನ್ನ ಸ್ಥಿತಿಗೆ ನಾನೇ ಕಾರಣನಾದೆ. ಅಣ್ಣ, ಶಶಾಂಕ್, ಆ ದೇವರು ತುಂಬಾನೇ ಕೆಟ್ಟವರು. ನಿಮ್ಮಂಥ ಒಳ್ಳೆಯವರಿಗೆ ಈ ರೀತಿ ಬಡವನ ಕೊಡ್ತಾನೆ. ಅದು ನಮ್ಮ ಪಾಲಿಗೆ ಬಂದ ಪಂಚಾಮೃತ ಸವಿತಾ. ಜ್ಯೋತಿ, ಮುಳ್ಳು ಚುಚ್ಚಿ ರಕ್ತ ಸೋರ್ತಾ ಇರೋ ಈ ನಿನ್ನ ಪಾದವನ್ನ ನಾನು ನೋಡಲಾರೆ. ತೆಗೆದುಕೊಳ್ಳಮ್ಮ, ನನ್ನ ಚಪ್ಪಲಿನಾದ್ರೂ ಹಾಕೋ. ಬೇಡ ಸವಿತಾ, ನೀನು ಚಪ್ಪಲಿ ಕೊಟ್ರೆ ನಮಗೆ ಬಂದಿರುವ ಬಡತನ ಜ್ವರ ಯಾವುದೇ ಕಾರಣಕ್ಕೂ ಕಡಿಮೆ ಆಗೋದಿಲ್ಲ. ನಿನ್ನ ಬಡತನವನ್ನ ಕಡಿಮೆ ಮಾಡೋದಕ್ಕಾಗಿ ನಾನು ಇವನ್ನ ಕೊಡ್ತಾ ಇಲ್ಲ. ನಾನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಕಷ್ಟವನ್ನ ನೋಡ್ಲಾರ್ದೆ ಕೊಡ್ತಾ ಇದ್ದೀನಿ. ತೆಗೆದುಕೋ, ಇಲ್ಲ ಅಂತ ಹೇಳ್ಬೇಡ. ಒಂದು ವೇಳೆ ನೀನನ್ನು ತೆಗೆದುಕೊಳ್ಳದೆ ಹೋದ್ರೆ ನಿನಗೆ ನನ್ನ ಮೇಲೆ ಆಣೆಯಾಗಿದೆ ಅಷ್ಟೇ. ಸವಿತಾ, ಸವಿತಾ, ಆಯ್ತು ಸವಿತಾ. ಜ್ಯೋತಿ, ಪಾಪ, ನೀನ್ ಯಾವಾಗ ಊಟ ಮಾಡಿದ್ಯೋ ಗೊತ್ತಿಲ್ಲ. ನಿನಗೋಸ್ಕರ ನಾನ್ ಮನೆಯಿಂದ ಊಟ ತಂದಿದ್ದೇನೆ. ಬಾರಮ್ಮ, ನಾನೇ ಊಟ ಮಾಡಿಸ್ತೀನಿ. ಸವಿತಾ, ನೀನು ತೋರುತ್ತಿರೋ ಪ್ರೀತಿ ಅನುಕಂಪ ನೋಡ್ತಾ ಇದ್ರೆ ಹಿಂದಿನ ಜನ್ಮದಲ್ಲಿ ನೀನು ನನ್ನ ತಾಯಿ ಆಗಿರ್ಬೋದು ಅನಿಸ್ತಾ ಇದೆ. ನೋಡು, ಹಾಗೆಲ್ಲ ಏನೂ ಇಲ್ಲ. ಮೊದಲು ಹೊಟ್ಟೆ ತುಂಬಾ ಊಟ ಮಾಡುವೆ ಅಂತೆ. ತಗೋ ಇದನ್ನ. ಈ ಕೆಟ್ಟ ಪ್ರಪಂಚ ಎಂಬ ದಟ್ಟವಾದ ಕಾಡಿನಲ್ಲಿ ದುಷ್ಟ ಶ್ರೀಮಂತರ ಎಂಬ ಕೆಟ್ಟ ಮೃಗಗಳ ಮಧ್ಯೆ ಬಡತನದ ಬಂಡೆ ಹತ್ತಿರುವ ಈ ಬಡಪಾಯಿಗೆ ನನ್ನ ತಂಗಿಯ ಸ್ಥಿತಿ ನೋಡಿ ಮಾತುಗಳೇ ಹೊರಗೆ ಬರುತ್ತಾ ಇಲ್ಲ. ಮದುವೆಯ ವಯಸ್ಸಿಗೆ ಬಂದಿರೋ ತಂಗಿಯನ್ನು ಬೆನ್ನಿಗೆ ಕಟ್ಟಿಕೊಂಡು ದುಡಿಯಲು ಹಚ್ಚುತ್ತಿರುವ ಪಾಪಿ ಅಣ್ಣ ನಾನು. ಶಶಾಂಕ್, ಏನೇನೋ ಕಲ್ಪಿಸಿಕೊಂಡು ಈ ರೀತಿ ವ್ಯಥೆ ಪಡಬೇಡಿ. ವ್ಯಥೆಯೇ ನನ್ನ ಜೀವನದ ಕಥೆಯಾಗಿರುವಾಗ ಯಾರೇನು ಮಾಡಬೇಕು ಸವಿತಾ? ಅದೆಲ್ಲ ದುರ್ದೈವ ವಿಧಿಯ ಬೀಸಿದ ಜಾಲ. ಈ ಬಡವನಿಗೆ ಮೂಲ ವಿಚಿತ್ರವಾಗಿದೆ.
ಈ ಕಲಿಕಾಲ ಇದುವರೆಗೆ ಕಾಡುತ್ತಿತ್ತು ಸಾಲದ ಶೂಲ. ಆ ಶೂಲದಿಂದ ಈಗ ಮುಕ್ತಿ ಹೊಂದಿರುವೆ. ಮುಕ್ತಿ ಹೊಂದಿದ ಈ ಮೂರ್ಖನಿಗೆ ಕಟ್ಟಿದ ಕೈ ಬಿಚ್ಚಿದಂತಾಯ್ತು ಸವಿತಾ, ಕಟ್ಟಿದ ಕೈ ಬಿಚ್ಚಿದಂತಾಯ್ತು. ಹೋಗ್ಲಿ ಬಿಡು ಶಶಾಂಕ್, ಬಿಸಿಲಿನ ತಾಪ ಹೆಚ್ಚಾಗ್ತಾ ಇದೆ. ಮೊದಲು ಜ್ಯೋತಿಯನ್ನ ಮನೆಗೆ ಕರೆದುಕೊಂಡು ಹೋಗು. ಆಯ್ತು ಸವಿತಾ, ನೀವು ನಡೀರಿ, ನಾನು ಬರುತ್ತೇನೆ. ಸವಿತಾ, ಮರ್ಯಾದೆ ನೀನು ಒಂದ್ಸರ್ತಿ ನಮ್ಮ ಮನೆ ಕಡೆ ಬಂದು ಹೋಗ್ಬೇಕು. ಆಯ್ತಮ್ಮ, ಖಂಡಿತ ಬರ್ತೀನಿ, ನೀವಿನ್ ಹೋಗು. ನಿಲ್ಲು ಸವಿತಾ, ಅವಸರ ಬೇಕೆ? ವಿಕ್ರಾಂತ್, ದಾರಿ ಬಿಟ್ಟು ನಿಲ್ಲು. ಒಂಟಿ ಹೆಣ್ಣನ್ನ ಈ ರೀತಿ ಅಡ್ಡಗಟ್ಟಿ ನಿಲ್ಲಿಸಿ ಮಾತಾಡೋದು ಗಂಡಸಿನ ಲಕ್ಷಣವಲ್ಲ. ಸರಿಯಾದ ಸಮಯ ನೋಡಿ ಬಂದಿರುವೆ ಸವಿತಾ. ಈ ನಿನ್ನ ಸೌಂದರ್ಯವನ್ನು ಸವಿಯಲು ಸರ್ದಾರನಾಗಿ. ನಾಚಿಕೆ ಬಿಟ್ಟವನೆ, ನೀನು ಮನುಷ್ಯನೇನೋ? ಅಲ್ಲಲ್ಲ, ನೀನೊಬ್ಬ ಕಾಡು ಹಂದಿ ಅಂತ ಕಾಣಿಸುತ್ತೆ. ಮನುಷ್ಯ ಕುಲದ ಮುಳ್ಳು ನಿನಗೇನಾದ್ರೂ ಬಡ್ದಿದ್ರೆ ಹೆಚ್ಚಿಗೆ ಮಾತಾಡಿದ್ರೆ ಹೊಟ್ಟು ಹೋಗಲಿಂದ. ಅರ್ಥವಿಲ್ಲದ ವ್ಯಕ್ತ ಮಾತನಾಡಿ ನನ್ನ ಪಿತ್ತನೆತ್ತಿಗೆ ಈ ನಿರ್ಜಲವಾದ ಕಾಡಿನಲ್ಲಿ ಇತ್ತ ಕಡೆ ಒಂದು ಹುಳು ಕೂಡ ಸುಳಿಯುವಂತಿಲ್ಲ. ಎಂತ ಸುಸಂಧಿಯನ್ನು ಕಳೆದುಕೊಳ್ಳಲಾರ. ಬಾ ಸವಿತಾ, ಇಬ್ಬರು ಒಂದಾಗೋಣ. ಸರಿಯೋ ಹಿಂದೆ ಮಾನಗೆಟ್ಟವನೇ, ಇಂಥ ಹೊಲಸು ಬುದ್ಧಿ ನಿನಗೇಕೋ ಬೆಳೆಯಿತು. ಇದನ್ನ ಬಿಟ್ಟು ಕಾರ್ಗಿಲ್ಗೆ ಹೋಗಿ ಯುದ್ಧವನ್ನಾದ್ರೂ ಮಾಡು, ಅಂದ್ರೆ ಆ ದೇವರಾದ್ರೂ ಮೆಚ್ಕೊಳ್ತಾನೆ. ಅದನ್ನ ಬಿಟ್ಟು ಒಂದು ಹೆಣ್ಣಿನ ಮುಂದೆ ಹರಾಮಿ ತಿಂದು ಹರಾಮ್ ಕರಂತ ತಿರುಗ್ತಾ ಇದೆಯಲ್ಲ, ನಿನ್ನಂಥ ನರಸತ್ತ ನಾಮರ್ದರಿಂದಲೇ ನಮ್ಮ ದೇಶದ ಸ್ಥಿತಿ ಈ ರೀತಿಯಾಗಿರೋದು. ಚೀರಾಡ್ಬೇಡವೋ ಷಂಢ, ನೀನೊಬ್ಬ ಗಂಡಸೇನೋ? ನಿಜವಾದ ಗಂಡ ಅಂದ್ರೆ ನನ್ನ ಕರು. ದೇಶದ ರಕ್ಷಣೆಗಾಗಿ ಕಾರ್ಗಿಲ್ನಲ್ಲಿ ಹೋರಾಟ ಮಾಡ್ತಾ ಇದ್ದಾನೆ. ಆದ್ರೆ ಒಂದು ಹೆಣ್ಣಿನ ಮುಂದೆ ಪೌರುಷ ತೋರಿಸ್ತಾ ಇರೋ ನೀನೊಬ್ಬ ಭಂಡ. ಸೋಳೆ ನಾನಲ್ವೋ ಹಸುಳೆ? ಎಷ್ಟೇ ಆದ್ರೂ ಇವಳು ಗರತಿ ಕುಲದ ಹೆಣ್ಣು. ಗರತಿ ಕ್ಷಣಕ್ಕೂ ಹಾರಾಡದಿರು ಗರತಿ ಎಂದು ಗಂಡ ಕರೆಯಲಕ್ಕೆ ಬಂದಾಗ ಗೆಳತಿಯರಿಗೆ ಹೇಳಿ ಬರ್ತೇನೆಂದು ಹೋಗಿ ಬೀದಿನ ಜೊತೆ ಸರಸವಾಡಿ ಬರುವ ಸೂಳೆಯರಷ್ಟಿಲ್ಲ ಈ ನಿನ್ನ ಸುಂದರ ಸಮಾಜದಲ್ಲಿ. ಗಂಡ ಸಣ್ಣನೆಂದು ಮಿಂಡಿನ ಸುಖ ಹೊಂದುವ ಬಂಡ ರಂಡೆಯರಷ್ಟಿಲ್ಲ ಈ ನಿನ್ನ ಸುಂದರ ಸಮಾಜದಲ್ಲಿ. ಮದುವೆಯಾಗಿ ಪತಿ ಅಧೀನ ಒಳಗಾಗದೆ ಸೂಳೆಯಾದ ಹಾಗಲ್ಲ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ 22ನೇ ಶತಮಾನದಲ್ಲಿ. ಬಾ ಸವಿತಾ, ಹಠ ಮಾಡಿದ ಚಟ ತೀರಿಸಿಕೊಳ್ಳೋಣ. ನೀನನ್ನು ಕಟ್ಟಿ ಸಿಕ್ಕಿದರೂ ಸಿಗಲಾರದೋ ನಿನಗೆ ಆ ಮುತ್ತು. ಗರ್ತಿತನವೇ ಈ ಸವಿತಾಳ ಶಿಸ್ತು. ಅದನ್ನು ಅರಿತು ಸುಮ್ಮನೆ ಹೋಗು ಇಲ್ಲಿಂದ. ಮರೆತು ಹೋಗುವುದು ಅಷ್ಟೊಂದು ಸುಲಭವಲ್ಲ ಸವಿತಾ. ಈ ನಿನ್ನ ಸೌಂದರ್ಯವನ್ನು ನೋಡಿದರೆ ಮತ್ತೆ ಹೆಚ್ಚಾಗುತ್ತಲಿದೆ ನನ್ನ ಕಾಮದ ಬಾಧೆ. ಬಾ ಸವಿತಾ, ಆಡೋಣ ಪ್ರಾಣ. ಲಜ್ಜೆಗೆಟ್ಟವನೇ, ಒಂದು ವೇಳೆ ಈ ಸನ್ನಿವೇಶ ಏನಾದ್ರೂ ನನ್ನ ಅಣ್ಣನ ಕಣ್ಣಿಗೆ ಬಿದ್ದದ್ದು ನಿಜವಾದ್ರೆ ನಿನ್ನ ದೇಹವನ್ನ ಸೀಳಿ ಬಿಟ್ಟಾನೋ ಜೋಕೆ. ಅಣ್ಣ ಅವನವನಲ್ಲ ನಿನ್ನ ನನ್ನ ಕಣ್ಣು ಮುಂದೆ ಬಂದು ನಿಂತರೆ ತಿಳಿಯುವುದು ಅವನ ಬಣ್ಣ. ನನ್ನ ಅಣ್ಣ ಅಂದ್ರೆ ಈ ಹಳ್ಳಿಗೆ ಹುಲಿ ಇದ್ದ ಹಾಗೆ. ಅವನ ಬಾಯಿಗೆ ಸಿಕ್ಕೋ ಸುಮ್ಮನೆ ಬಲಿಯಾಗಬೇಡ. ನೋಡು,
ಹೆಚ್ಚಿಗೆ ಮಾತಾಡದೆ ತಿರುಗಿ ನೋಡದೆ ಹೊರಟು ಹೋಗಿಲಿಂದ. ಒಂದು ವೇಳೆ ನನ್ನ ಅಣ್ಣನ ಎದುರು ನಿಲ್ಬೇಕಾದ್ರೆ ಇರಬೇಕು ನಿನ್ನ ಎದೆ ಗಟ್ಟಿ, ಇಲ್ಲವಾದ್ರೆ ಇಲ್ಲೇ ಕಟ್ಟಿ ಬಿಡ್ತಾರೆ ನಿನ್ನ ಸಮಾಧಿಗೆ ಕಟ್ಟಿ. ಸಮಾಧಿ ಹೇ, ನಿನ್ನಂತಹ ಹತ್ತಾರು ಹೆಂಗೆಯರ ಶೀಲ ಸುಟ್ಟು ಸಮಾಧಿ ಈ ಸರ್ದಾರನಿಗೆ ಸಮಾಧಿ. ಸವಿತಾ, ಈ ನಿನ್ನ ಸೌಂದರ್ಯದ ಸೊಬಗು ಹೆಚ್ಚಾಗಿ ಹೊರಬರುತ್ತಲಿದೆ. ಅದನ್ನು ನಾನು ದುಮ್ಮಿಯಾಗಿ ಹೀರಿದರೆ ಬರುವುದು ಅದಕ್ಕೊಂದು ಮೆರಗು. ಕೇಳುತ್ತಿಲ್ಲವೇ ನನ್ನ ಕೂಗು? ಆ ಸವಿತಾ, ಹಠ ಮಾಡದೆ ಚಟ ತೀರಿಸಿಕೊಳ್ಳು. ಬೇಡ ಅಣ್ಣ, ಬಿಟ್ಬಿಡು ಆ ಪಾಪಿಯನ್ನ. ಹಿಂದೆ ಹೋದ್ರೆ ನಿನಗೆ ನನ್ನ ಮೇಲೆ ಆಣೆ ಆಗಿದೆ. ಎಂತ ಕೆಲಸ ಮಾಡಿಬಿಟ್ಟೆ ಅಮ್ಮ. ನನ್ನ ಕೈಗಳನ್ನು ಕಟ್ಟಿ ಹಾಕಿ ಬಿಟ್ಟೇನಮ್ಮ. ಮತ್ತೇಕೆ ನಿಲ್ಲಿಸಿದೆಯೋ ಹೇಳಿ. ಹೇಳಿ ಅಲ್ಲಲೇ ಕೇಳಿ. ಒಂದು ವೇಳೆ ನನ್ನ ತಂಗಿ ತಡೆಯಿದ್ದರೆ ಈ ಬೆಳ್ಳಿಗೆ ರಕ್ತ ತಂಗಿ ಸಾರಿಸಿಬಿಡ್ತಿದ್ದ. ರಕ್ತದ ಕೋಡಿ ಕೋಡಿ ಲೇ ರಕ್ತ ಹರಿಸುವ ಕಿಲಾಡಿ, ಗೌಡನ ಮುಂದೆ ತೋರಿಸು ನಿನ್ನ ಬಲಾಢ್ಯ, ನನ್ನ ಮುಂದೆ ನಡೆಯದು ನಿನ್ನ ಪೌರುಷ. ತಂಗಿ ಮುಂದಿಟ್ಟ ಹಚ್ಚೆಯನ್ನು ಹಿಂದಿನದಾಗಲಿ ಗುಂಡಿಗೆಯನ್ನು ನಿಲ್ಲಿಸಿದೆ. ಯಾಕಮ್ಮ ಈ ತಡೆಯಾಕೆ? ಯಾಕಮ್ಮ? ಅಣ್ಣ, ಈ ಪಾಪಿಯನ್ನ ಕೊಂದು ನೀನು ಕೊಲೆಗಾರನಾಗೋದು ನನಗೆ ಇಷ್ಟ ಇಲ್ಲ ಅಣ್ಣ, ಇಷ್ಟ ಇಲ್ಲ. ನನ್ನ ತಂಗಿ ನಿನಗೆ ಪ್ರಾಣದಾನ ನೀಡಿದ್ದಾಳೆ. ಬಗೆದುಕೊಳ್ಳಲೇ ಬಂದ ಪೇಟೆಯೇ ಪ್ರಾಣದಾನ. ಕರಳ ಕತ್ತೆಗಳ ಸರಮಾಲೆಯನ್ನು ಹಾಕಿಕೊಂಡು ಸುರ ಸುಂದರಿಯರ ಸಾಮ್ರಾಟನಾಗಿ ಹೆಚ್ಚಗೊಂಡು ಕೊಲೆಗೈದ ಈ ಕಲಿಯುಗದ ಶಕುನಿಗ ಪ್ರಾಣದಾನ. ಧರ್ಮವಂತನಾಗಿ ಮೆರೆಯುತ್ತಿರುವ ಧರ್ಮಾಧಿಕಾರಿಯೇ, ಇದು ಧರ್ಮದ ನಾಡಲ್ಲ, ಇದು ಕರ್ಮದ ಕಾಡು. ಇಲ್ಲಿ ನೀನು ಧರ್ಮದ ಬೀಜ ಬಿತ್ತಿದರೆ ಅದು ಧರ್ಮದ ಪ್ರತಿಫಲವಾಗಿ ಕರ್ಮದ ಫಲ ಕೊಡುವುದು. ಇದನ್ನೆರಿತು ನೀನು ಹೆಜ್ಜೆ ಇಟ್ಟರೆ ಜಾಣ ಮರಿಯಾಗುವೆ. ಕನಸುವ ನಾಟ್ಯದ ಮಗನೇ, ನಿನ್ನಂತ ಮಗನಿಗೆ ಜನ್ಮವಿಟ್ಟಂಗ ತಾಯಿ ಸೂರ್ಯ ವಂಶದೊಳಗಿರಬೇಕು. ರಾಜ ಅಂದಾಗಲೇ ನಿನ್ನ ಬಾಯಿಂದ ಎಂತ ಮಾತು ಉಚ್ಚರಿಸೋದು? ರವಿರಾಜ, ಉಚ್ಚರಿಸಿದರು ನನ್ನ ತಾಯಿ ಸೂಳ ಎಂದು. ಉಚ್ಚರಿಸಿದರೆ ಈ ವಿಕ್ರಾಂತನು ಕೆಚ್ಚಿದ ಚಿತ್ರವಾಗುವುದು. ರವಿರಾಜ್, ನೀನು ಈ ಹಳ್ಳಿಗೆ ಹುಲಿಯಾಗಿರಬಹುದು, ನನಗಲ್ಲ. ಗರಟಿಯ ಮಗನೇ, ಆಗ ತಿಳಿಯದು ಹುಲಿಯಾರೆಂಬುದು ಇಲಿಯಾರೆಂಬುದು. ರವಿರಾಜ್, ಈ ವಿಕ್ರಾಂತನ ಪ್ರಳಯ ಪ್ರತಾಪದಲ್ಲಿ ಬಿದ್ದು ಬಲಿಯಾಗಬೇಡ. ಪ್ರಳಯ ಪ್ರಪಾತ ಎಂದು ನನ್ನನ್ನು ತಡೆಯಬಿಟ್ಟರೆ ನಿನ್ನ ಪಾಪದ ಒಂದೊಂದು ಅವಘಡವು ಈ ಸಮಾಜದ ಗಮನಿಸುತ್ತಿರುವ ಆಪ್ತ ಪಂಜರ ಪುರಗೆ ಆಗುತ್ತಿದೆ.
ನಿನಗೆ ಸೆರಗಾಸಲು ಬರುತ್ತಾಳೆ. ಬಿ ಕೇರ್ಫುಲ್. ಗುಡ್ ಬಾಯ್. ಹೋಗ್ಲಿ ಬಾರಣ್ಣ. ಎಷ್ಟೇ ಆದ್ರೂ ವಿವೇಕ ಇಲ್ದಿರೋ ಅವಿವೇಕಿಯವನು ಇಂಥವನ ಬಾಯಿಂದ ಇಂಥ ಹೇಸಿ ಮಾತು ಬರೋದು ಸ್ವಾಭಾವಿಕ. ನಡೆಯೋಣ, ಹೋಗೋಣ. ನಡೆಯಮ್ಮ, ಹೋಗೋಣ. ಹೋಗಬೇಕಂದ್ರಿ ಹೂವ, ಮಲ್ಲಿಗೆ ಹೂವ, ಸೇವಂತಿಗೆ ಹೂವ, ಸ್ಪೆಷಲ್ ಗುಲಾಬಿ ಹೂವ ರೀ. ಯಾವ್ದಾರ ಒಂದು ಹುಡುಗಿ ಲೈನ್ ಹೊಡಗಿತ್ತಪ್ಪ ಅಂದ್ರ ನಂಬಲ್ಲಿ ಸ್ಪೆಷಲ್ ಅದ ಗುಲಾಬಿ ಹೂವ ರೀ. ನಂಬಲ್ಲಿ ಏನು ಭಾಳ ರೇಟ್ ಇಲ್ರಿ. 10 ರೂಪಾಯಿ. ಕಾಚಿಗೆ ಬೆಂಗಳೂರು ತೆಗೆಯಲ್ಲ ಕೈನ. ಹಿಂಗ ಮಾಮ ಅಂತ ಹುಡುಗ ತಪ್ಪಿಸಿ ಬಿಡ್ತೀರಿ, ತಣ್ಣಗಾಯ ಓಡೋಗಿ ಬಿಡ್ತೀರಿ. ಅಲ್ಲ ಹುಡುಗಿ, ನಿಮ್ಮಂತ ಹುಡುಗ ಹಿಂಗ್ ಕೈ ಹಿಡ್ಕೊಂಡೆ ಹುಡುಗ ಹಾಳಾಗಿ ಹುಚ್ಚಾಗಿ ಹೊಂಟಾವ. ಅಲ್ಲ ಒಮ್ಮೆ ಇಟ್ಕೊಂಡಂಗ ಮಾಡ್ತಿ, ಒಮ್ಮೆ ಕಿತ್ತೊಗದಂಗ ಮಾಡ್ತಿ. ಏನದು ಒಮ್ಮೆ ಇಟ್ಟುಕೊಳ್ಳಂಗ ಮಾಡೋದು, ಒಮ್ಮೆ ಕಿತ್ತೊಗದಂಗ ಮಾಡೋದು? ಏನ ಮನಸ್ಸ ಹುಡುಗಿ ಮನಸ್ಸ. ಒಮ್ಮೆ ಇಟ್ಟುಕೋತೀನಿ ನನಗೆ ಒಲ್ಲೇನು. ಅಲ್ಲ ಈ ನಮ್ಮನ್ನ ಆಟ ಎಬ್ಬಿಸಿದೆ ಅಂದ್ರೆ ನಾವು ಹೊಯ್ಕೋಬೇಕಾ ನಿಂತು? ಏ ಮಾಮ. ಅಲ್ಲ ಹುಡುಗಿ, ಏನ ಅಲ್ಲ ಮೊದಲ ನಾ ದುಡ್ಕೊಂಡ್ ತಿನ್ನೋದು, ನೀನ್ ನೋಡಿ ಬೇಡ್ಕೊಂತೆಲ್ಲ ಹೆಚ್ಚಿಗೆ ಅಂತೀನಿ ಮತ್ತ. ಇಲ್ಲ ನೀವು ಕುರಿ ಮರಕ ಹಚ್ತೀನಿ ಮತ್ತ. ನಾ ಎಲ್ಲ ವಿಚಾರ ಮಾಡಿ ಒಂದ್ ನಿರ್ಧಾರಕ್ಕೆ ಬಂದೀನಿ. ಏನಾದು ಈ ಜನ್ಮದಾಗ ನಮ್ಮ ಮದ್ವೆ ಅಂತ ಆದ್ರ ಅದು ನಿನ್ನನ್ನೇ ಆಗದಂತ ತೀರ್ಮಾನ ಮಾಡಿ ಬಿಟ್ಟಿನಿ. ಅಪ್ಪ ಆದ್ರೂ ನಮ್ಗೆ ಡೌಟ್ ರೀ. ಯಾಕಂದ್ರೆ ಚೊನ್ಯಾದಾಗ ಒಕ್ಕ ಇರತನ ಮಾಡ್ಕೋತೀನಿ ಅಂತೀರಿ, ಅಲ್ಲಿನ ಜಾರಿಸಿ ಓದಿ ಬಿಡ್ತೀರಿ. ಅಲ್ಲ ಚಾಂದನಿ, ಈಗಿನ ಕಾಲದಾಗ ತಂಗಿ ಅಂತ ಮಂದ್ಯಾಗ ರಾಖಿ ಕಟ್ಟಿ ಸಂಧ್ಯಾಗ ಸರ್ಸಾಡ ಕಾಲ ಐತಲೆ. ಸ್ವಲ್ಪ ಚಿತ್ತ ಕೊಟ್ಟ ಕೇಳ ನನ್ನ ಚೋರ. ನನ್ನ ಚೋರಿ ಅಲ್ಲ ಮೊದಲು ಆರೆ ಮಾಡಿ ಹೇಳ್ತೀನಿ. ನಮ್ಮ ಮದುವೆ ಅಂತ ಆದ್ರ ಏನ ಹೇಳಿಲ್ಲ ತಡೆ. ನಾ ಮದುವೆ ಅಂತ ಆದ್ರ ನೀ ಹೆಂಗ ಅವಸರ ಮಾಡಿದ್ರೆ ನೀನ್ ಬಿಟ್ಟು ಅಲ್ಲಿ ಕುಂತವ್ರೆ ಹೇಳ್ಕೊಂಡು ಹೋಗ್ತೀನಿ ನೋಡು. ಮತ್ತ ನಿನ್ನ ಆಗನಂತ ನಿರ್ಧಾರ ಮಾಡಬಿಟ್ಟಿನಿ ನೋಡ. ನನ್ನ ಚೋರಿ ಒಗಿ ನನ್ನ ಒಂದು ಗೋರಿ. ಬಂದಿದಿ ಹಾರಿ ಬಂದಿದಿ ಹಾರಿ ಇದೇ ಇವತ್ತು ಬ್ಯಾರೇನೆ ಅನ್ನೋತಲ್ಲ ಚರ್ಚರ ಅಂತದೇನು ಬರ್ತ್ಕೊಂಡು ಬಂದಿ ಚರ್ಚರ. ಚುಟ್ಟು ಇವತ್ತು ಚರ್ಚೆ ಮಾಡ್ಕೊಂಡು ಬಂದೆ.
ಚರ್ಚೆ ಅಂದ್ರೆ ನಮ್ದು ಬ್ಯಾರನ ಐತೆ. ನಮ್ದು ಒಂದ್ ನಮೂನು ದೇವದಾಸ್ತರ ಬಗ 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 ಇದೇನು ಭಗ್ ಭಗ್ ಭಗ್ಗ ಚರ್ಚರ್ ಅಂತಲ್ಲ ನಮ್ದು ಬಗ ಬಗ ಮಾಮ ಮತ್ತ ನಾನಿನ್ನ ಮನೆಗೆ ಹೋಗಿ ನೀರು ತರಬೇಕು ನಾನು ಬರ್ಲ ನಿಂದ ನನ್ನ ಚೋರಿ ಯಾಕೋ ತುಂಬ್ಕೊಂಬರಾಗತಿ ಪಾಣಿ ಸ್ವಲ್ಪ ಚಿತ್ತಿ ಕೆಟ್ಟಿ ಕೇಳ ಆ ಚೋರಿ ಅದೇನಂತ ಹೇಳು ಚೋರ ನಾ ಹೂವ ಮಾಡ್ಕೊಂಡು ಇಲ್ಲಿಗೆ ಬರ್ತೇನೆ ಇಲ್ಲಿಗೆ ಬಾ ಆಯ್ತು ನೀ ಎಲ್ಲಿಗೆ ಬಾ ಅಂತಿ ಅಲ್ಲಿಗೆ ಬರ್ರಕ ನಾ ತಯಾರ ನಾಳೆಗೆ ಆ ಕಡೆ ಕೆಳಿ ದಂಡಿಗೆ ಬಾ ಅಲ್ಲೇ ಬರ್ತೀನಿ ನಾನು ಹೌದಾ ಚಾಲು ವಾಲಿ ಏನ್ ಚಾಲು ಅಲ್ಲಿ ನಿಮ್ಮ ಪಾಠನ ನಾನು ನೀರು ತುಂಬಿಕೊಂಡು ಕೆರೆ ದಂಡಿಗೆ ಬರ್ತೀನಿ ನೀನು ಅಲ್ಲಿ ಇಬ್ರು ಸೇರಿ ಸೇರಿ ಸುರ್ರ ಮಾಡೋಣ ಪ್ರೇಮ ಪಾಠ ಬರ್ಲ ಅಲ್ಲ ಅಂತೂ ಇಂತೂ ಶೆಟ್ಟಿ ಮಗಳು ನನ್ನ ಬುಟ್ಟಿಗೆ ಬಿದ್ದಲ್ರಿ ಅವನವನ್ ಹೊಲ ಹೋಲಿ ಮನಿ ಹೋಲಿ ಮಣ್ಣೆ ತೋಡೋದಕ್ಕೆ ಹೊಲ ಹೋಲಿ ಅವನವನ ಈಕಿಗೆ ಮಾತ್ರ ಬಿಡಲ್ಲ ಬಿಡು ನಾವು ದುಡ್ನಿ ತರ ಬೆನ್ನ ಹತ್ತೇ ಬಿಡ್ತೀನಿ ಅಲ್ಲ ಇವನ ಏನಪ್ಪ ನಮ್ಮ ದೋಸ್ತ್ ಹೊಂಟನಲ್ಲೋ ನಮ್ಮ ತಾಂಡ ಡ್ರೈವರ್ ಮಾಮ ಹೇ ಹುಲಿಯ ನಮಸ್ಕಾರ ರೀ ಗೋವಿಂದಪ್ಪನವ್ರೆ ನಮಸ್ಕಾರ. ಏನಿದು ಹೊಸ ವ್ಯಾಪಾರ ಚಾಲು ಮಾಡಿರಲ್ಲ? ಮೊದಲೆಲ್ಲ ಗಾಡಿ ತಗೊಂಡು ಹಳ್ಳಿಗೆಲ್ಲ ತಿರುಗಾಡಿ ಕುರಿ ವ್ಯಾಪಾರ ಮಾಡ್ತಿದ್ರಿ, ಇದೇನು ಹೊಸ ವ್ಯಾಪಾರ ಚಾಲು ಮಾಡಿದ್ರಪ್ಪ? ಹೆಂಗ್ ನಡೆದೈತಿ ನಿಮ್ದು ಹೂವಿನ ವ್ಯಾಪಾರ? ಏನು ಹೇಳು ಗೋಪ್ಯ, ಇವನವನ ಚಂದ ಕುರಿ ವ್ಯಾಪಾರ ಮಗು ಚಂದ ಇದ್ನಪ್ಪ, ತಿಂಡಿಗೆ ಬಂದು ಹೂವಿನ ವ್ಯಾಪಾರ ಮಾಡ್ಲಾಕತ್ತೀನಿ. ಈಗ ಕತ್ತಿ ಕಾಯದ್ ಬಂದೈತಲ್ಲ, ಕತ್ತಿ ಕಾಯದ್ ಬಂದೈತಿ. ಯಪ್ಪೋ, ಕುರಿ ಮಾಡೋದು ಬಿಟ್ಟು ಹೂವ ಮಾರೋದು ಬಿಟ್ಟು ಕತ್ತಿ ಕಾಯ್ಲಕ್ ಹೋತಿ? ಯಾರ ಏನಾರ ಅಂದಾರೇನೋ ಗೋವಿಂದ? ಇವ್ರ ಕುಂತಾರ ಏನಾರ ಅಂದಿರೇನಪ್ಪ ನಮ್ ಗೋವಿಂದಾಗ? ಯಾರ ಏನಾರ ಅಂದ್ರಿ ಅವನವನ ಒಂದ್ ಕೈ ನೋಡೇ ಬಿಡ್ತೀನಿ ಅವ್ರಿಗೆ. ಅಲ್ಲ ಗೋಪ್ಯ, ಅಲ್ಲಪ್ಪ ನೀನು ತಾಂಡದಾಗ ತೀನ್ಸ ಮನೆಯವ ಅವ್ರು ನೋಡೇ ಬಿಡ್ತೀನಿ ಅಂತೀವಿ. ನನ್ನವೇ ಅಡ್ಡೆ ಮನೆಯವಪ್ಪ, ಯಾರು ಬಯಸಬೇಕು ಅಂದ್ರೆ ಅನ್ಸ್ಕೋಬೇಕು. ಅಲ್ಲೋ ಗೋಪ್ಯ, ಇವನವನ್ ಚಂತಾನ ನಾವು ಹೂವಿನ ವ್ಯಾಪಾರ ಆಗಿಲ್ಲ, ಒಂದ್ 4 ಮಳ ಹೂವಿನ ಹೂವ ತಗೋಲ್ಲ. ಅವ್ರು ಕೊಟ್ಟು ಬಿಡಲಿ, ಹಂಗಾರ ಹಾಕ್ತೀನಿ ನನ್ನ ಕಾರಿಗೆ ಅಡ್ಗಂದ ಹೂವಿನ ಹಾರ ತಗೊಂಡ್ಬಿಡ್ಲೆ. ಗೋವಿಂದ ಅದ್ರ ಜೊತೆ 2 ಮಳ ಹೂವಿನ ಹಾರ, ಮಲ್ಲಿಗೆ ಹೂವಿನ ಹಾರ ಕೊಡು. ಅದ್ರ ಜೊತೆ ಒಂದು ಗುಲಾಬಿ ಸ್ಪೆಷಲ್ ಆಗಿರೋ ಗುಲಾಬಿ ಹೂ ಕೊಡಪ್ಪ ಗೋವಿಂದ. ಅಲ ಮಗನ ಗೋಪ್ಯ, ನೀನು ತಿಂಡಿಗೆ ಬಂದಂಗೆ ಕಾಣ್ತಲೆ. ಅಲ್ಲ ಇದು ಹೂವ ಓಕೆ, ಗುಲಾಬಿ ಹೂವ ಯಾಕೆ?
ಅಲ್ಲೋ ಮಗನ ಯಾವಾದರೆ ಒಂದು ಹುಡುಗಿಗೆ ಲೈನ್ ನೋಡಿದೇನು ಮತ್ತ ಅದೆಲ್ಲ ವಿಷಯ ತಗೊಂಡು ನಿನಗೆ ಎದಕ್ಕೆ ಬೇಕಪ್ಪ, ಅವೆಲ್ಲ ನಿನಗೆ ಬೇಕಾಗಿಂಗಲ್ಲ. ನೀ ಇನ್ನೂ ಆ ವಿಷಯದೊಳಗೆ ಭಾಳ ಸಣ್ಣವಿದಿ. ನೀ ದೊಡ್ಡವಾದಾಗ ಗುಲಾಬಿ ವಿಷಯ ಗೊತ್ತಾಗ್ತೈತಿ. ಅಲ್ಲ ಮಗನ ಗೋಪ್ಯ, ನನಗ ಸಣ್ಣ ಒಂದ್ ಅಲೆ ಮಗನ 10 ವರ್ಷ ಐತಿ ಸ್ಟೇಜಿನ ಮೇಲೆ ಕುಂಜಾಡ್ಸೋಲತ್ತೀನಪ್ಪ. ಅಲ್ಲ ನಾ ಸಣ್ಣವ, ಹುಡುಗರಿಗೆ ಗೊತ್ತಾಗಲ್ಲ ಹ್ಯಾಂಗ ಲೈನ್ ಹ್ಯಾಂಗ್ ಹೊಡಿಬೇಕು ಅಂತ ತಿಳಿಸಿಕೊಟ್ಟವ್ ನಾನ. ಎಲ್ಲೆಲ್ಲಿ ಹೆಂಗ್ ಲವ್ ಮಾಡಬೇಕು, ಏನನ್ನ ಆಟ ಆಡ್ಬೇಕಂತ ಹೇಳಿಕೊಟ್ಟವ್ ನಾನ. ನನಗ ಸಣ್ಣವಂತಿ ಮಗನ. ಅಲ್ಲೇ ನಿನ್ನ ಮೂವತ್ತೆ ಅಲ್ಲ ಅದು ಮೋತಿ ಕಂಡ ನೋಡ್ಕೊಂಡಿದ್ದೇನಂತೀನಿ. ಈ ಮುಸುಡಿಗೆ ಒಂದು ಹೆಣ್ಣು ಭೂಮಿ ಮ್ಯಾಗ ಆದ ಅನ್ನಂಗ ಆಯ್ತಪ್ಪ. ಏ ಗೋವಿಂದ, ನಾ ಹೆಂಗೆ ಸ್ಮಾರ್ಟ್ ಇದ್ದೀನಿ ಹೌದಿಲ್ಲ? ಅಷ್ಟೊಂದು ಕೀಳಂತ ತಿಳಿದೇನೋ ಗೋವಿಂದ. ನನ್ನ ಈ ಡ್ರೈವರ್ ಮಂದಿನ ಅಷ್ಟು ಸರಳಾಗಿ ತಿಳ್ಕೊಬೇಡ ಮಗನ. ಏನಾರ ನಮ್ಮ ಡ್ರೈವರ್ ಮಂದಿಗೆ ಸಿಟ್ಟು ಬಂತು ಎಲ್ಲ ಧೂಳು ಹಾರ್ತದ ಮ್ಯಾಲೆ. ಅಲ್ಲ ಗೊತ್ತಾಯ್ತು ಬಿಡ್ಲ, ನಿಮ್ಮ ಡ್ರೈವರ್ ಮಂದಿ ಹಲ್ಕಟ್ಗಿರಿ ನಮ್ಗೇನು ಗೊತ್ತಿಲ್ಲ ಏನ್ ನಮಗ? ಅಂತ ಹಲ್ಕಟ್ಟಗಿರಿ ನಮ್ಮ ಡ್ರೈವರ್ ಮಂದಿ ಏನು ಮಾಡ್ಯಾರಪ್ಪ ಗೋವಿಂದ? ಅಲ್ಲೋ ಮಗನ ಗೋಪ್ಯ, ಯಾವಾಗ ಮುದುಕಿ ರೋಡಿನ ಮೇಲೆ ಹೊಂಟ ಕೈ ಮಾಡುವ ತರಬಲ್ ಮಕ್ಕಳ ನೀವು. ಅದ ಒಂದು ಚಂದಂದು ಬೆಳ್ಳಗ ಅದ್ದ ಬುದ್ದ ಬಟ್ಟಿ ಹಾಕೊಂಡು ಹಿಂಗ ಬಂದ್ರ ಕೈ ಮಾಡ್ಲಿಕ್ಕೂ ತಲೆ ಬಿಡ್ತೀರಿ ಮಕ್ಕಳ. ತರಬ ಗಾಡಿ ಕೂಡ್ಸ್ಕೊಂಡು ಸೈಕಲ್ ಗೈ ಹಾಕಿ ಕೂಡ್ಸೇ ಬಿಡ್ತೀರಿ, ಹಚ್ಚಿ ಬಿಡ್ತೀವಿ ಮಕ್ಕಳ ಟೇಪ. ಮತ್ತ ಹಲ್ಕಟ್ಗಿರಿಯಲ್ಲಿ ಮತ್ತೇನೈತಿ ಮಗನ ಇದು? ಏ ಗೋವಿಂದ, ನಾವು ನಮ್ಮ ಸ್ವಂತ ಗಾಡಿಯಲ್ಲಪ್ಪ ಗೋವಿಂದ. ನಾವು ಮತ್ತೊಬ್ಬರ ಗೌಡ್ರ ಮನ್ಯಾಗ ಗಾಡಿ ನಡ್ಸಾಕಿದ್ದೀವಿ. ನಮ್ಮ ಸ್ವಂತ ಗಾಡಿ ಇದ್ರ ಮುದುಕಿಗ್ಯಾಗ ಎಲ್ಲರಿಗೆ ಕರ್ಕೊಂಡು ಹೋಗ್ತಿದ್ದೆ. ಅಲ್ಲೋ ಸುಮ್ಮ ಚಂದಾಗಿ ತಾಂಡದ ಸಾಲಿ ಕೆಲಸ ಇದೆ ಬೇಕಾಗಿತ್ತು ಅಪ್ಪ ನಿನಗ. ಅಲ್ಲೋ ನಾನು ನಿನಗ ಅಂದಿಲ್ಲೋ ಯಪ್ಪ, ಇನ್ನಂಗ ಮಂದಿ ಇರ್ತಾಗತ್ತ ನೀನು ತಪ್ಪು ಕೊಡಪ್ಪ ಗೋವಿಂದ. ಅಲ್ಲ ಯಾವಾಗ ಒಂದು ಹುಡುಗಿ ಲೈನ್ ಹೊಡಿಬೇಕಂತ ತಗೋ ಬೇಕಾ ಒಂದು ರೋಜಾ ಹೂವ. ಆದ್ರ ನಿನಗೆ ದೇವರು ಒಳ್ಳೇದು ಮಾಡ್ಲಪ್ಪ, ನಿನ್ನ ಚೊಣ್ಣ ಗಟ್ಟಿ ಇರ್ಲಿ ತಾಂಡಾಕ ಮುಟ್ಟತಾನ. ಎಲ್ಲ ನಾನು ಬೆಲ್ಟ್ ಗಟ್ಟಿ ಮಾಡ್ಕೊಂಡು ಎಲ್ಲ ಟೈಲ್ಗಿಲ್ ಗಟ್ಟಿ ಕಟ್ಕೊಂಡು ಬಂದಿನ ಗೋವಿಂದ. ಆಯ್ತಪ್ಪ ಗೋವಿಂದ, ಮತ್ತ ಮುಂದಿನ ಸಂಚಿತ ಕಡೆ ಬಿಟ್ಟು ಹೋಗೋಣ. ಹೋಗಿ ಬಾರಪ್ಪ ಗೋವಿಂದ. ಏನು ಘಮ್ ಘಮ್ ಅಂತವ್ರಿ ಈ ಹೂಗಳು. ಈ ಹೂವನ್ನ ಯಪ್ಪೋ ಹಂಗ ಎದು ಢಪಕ್ 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 ಹುಡ್ಕೊಳಕತ್ತದಲ್ರಿ. ಈ ಹೂವನ್ನ ನಮ್ಮ ಚಾಂದನಿಗೆ ಕೊಟ್ರ ಇವತ್ತಿನ ನನ್ನ ಬಾಳು ಬಂಗಾರ ಬಂಗಾರ. ಆಹಾ ನೆನೆಸೋದ್ರಾಗ ಬಂತಲ್ರಿ ನಮ್ಮ ಕನಸಿನ ರಾಣಿ. ಬರ್ಲಿ ಬರ್ಲಿ. ಪಪ್ಪೀರಿ 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 ಏನು ಗೋಪಿ ಒಬ್ಬನ ತಗೊಂಡಿನ ಊಟ 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 ಅನ್ನತ್ತಿಲ್ಲ ಏನ? ಅಲ್ಲ ಚಾಂದಿನಿ, ನಿನ್ನ ಗುಂದು ಬಿಟ್ಟು ಬಾ ಅಂದಿ ನನಗ್ ಚಿಂತಿ. ಕುಂತ್ರು ಚಿಂತಿ, ನಿಂತ್ರು ಚಿಂತಿ, ಗಾಡಿ ಹೊಡೆದ್ರು ನಿಂದ ಚಿಂತಿ. ಅಷ್ಟೇ ಅಲ್ಲ ಚಾಂದಿನಿ, ಮುಂಜಾನೆ ಹೇಳೋಣ ಇದಕ್ಕೆ ಹೋಗಾಗನು ನಿಂದ ಚಿಂತೆಯ ಚಾಂದಿನಿ. ಅಂದ್ರೆ ನಾನು ನೆನೆಸುವಂತ ಇದನ್ನು ಮಾಡ್ತೀನಿ. ಓಟ್ ನಾನು ಗೊಂಗಿಡೋದು ಹಂಗ ಬರ್ದೈತಲ್ಲ ಬರದ. ಕೇಳ್ತಿಯಲ್ಲ ಹುಡುಗಿ, ನಿನ್ನ ಗುಂಗನ್ಯಾಗೆ ಗಾಡಿ ಆ ಕಡೆ ಹೋಗ್ತೈತಿ, ಈ ಕಡೆ ಒಂದ್ಸಲ ಹೋಗ್ತೈತಿ, ನಡಬರ್ಕ್ ಹೆಂಗೆಂಗೋ ಮಾಡ್ತೈತಿ. ಅಷ್ಟೇ ಅಲ್ಲ ಗೇರ್ ಸಹಿತ ತಾನೇ ತಾನೇ ಬೀಳಕತ್ತಾವು. ಗೇರ್ ಹೆಂಗ ತಾನ ಬೀಳ್ತಾವು? ಅಷ್ಟು ಪವರ್ ಐತಿ ಆ ಹುಡುಗಿ ನನ್ನ ಗಾಡಿ ಒಳಗೆ. ಹಾರನ್ ಗಟ್ಟಾಗಿ ಹಿಡ್ದು ಗೇರ್ ಹಾಕೋದು ಜರೂರತ್ನೇ ಇಲ್ಲ ಹಂಗ ಗಾಡಿ ಹೊತ್ತ 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 ಓಡ್ತೈತಿ.
ನಿನ್ನ ಗಾಡಿ ಆ ನಮೂನೆ ಐತೆ ಹುಡುಗ. ನಿನ್ನ ಗಾಡಿಗೆ 4 ಗೀರ ಆದರೂನು ಪಂಚಲ. ನಿನ್ನ ಗಾಡಿಗೆ 4 ಗೀರ ಆದರೂನು ಪಂಚಲ. ಹುಡುಗ ಹೋಗುವೆ ಡ್ರೈವರ್ ಮೇಲೆ ಒಂದನ ಗೇರ್ ಹಾಕಂಗಿಲ್ಲ, 2ನ ಗೇರ್ನು ಹಾಕಂಗಿಲ್ಲ. ಈಗ ನಾನು ಒಮ್ಮಕ್ಳ ಟಾಪ್ ಗೇರ್ ಹಾಕ್ತಾರಂತ ಕೇಳಿದ್ದೆ. ಆದ್ರೆ ಇದೇನ ಇದು ಬರೀ ಹಾರ್ನ್ ಒತ್ತಿದ್ರೆ ಗೇರ್ ತಾನ ಬೀಳ್ತಾವಂತಿ. ಏ ಗಪ್ಪಿ, ನೀ ಇಷ್ಟೆಲ್ಲ ಹೇಳ್ತಿದ್ಮೇಲೆ ಮತ್ ನನಗೂ ಕಾರ್ ಗಾಡಿ ಹೊಡ್ಯಕ್ ಕಲಿಸ್ತಿ? ಎಸ್, ನೀ ಹೂ ಅಂದ್ರ ನಾ ಕಲ್ಸಕ ರೆಡಿನ ಹುಡುಗಿ. ನಾನು ರೆಡಿಯಾಗಿ ಬಳತ್ತಾತು ನಿಮ್ಮ. ಹಂಗಾದ್ರ ಮತ್ತೆ ಯಾಕೆ ತಡ ಮಾಡ್ತೀವ ಹುಡುಗಿ? ಕೂಡ್ ಗಾಡಿ ಒಳಗೆ ಹಾಕ್ ಚಾವಿ, ಚಾಲು ಮಾಡಿ ಗಾಡಿ ಹಾಕ್, ಟಾಪ್ ಗೇರ್ ಹಾಕ, ಧೂಳ್ ಹಾಸ ಬಿಡಾನು. ಗಾಡಿ ಎಲ್ಲಿ ಗಾಡಿ ಡೀಸೆಲ್ ಹಾಕ್ಲಾಕ ಅಂಗಡಿಗೆ ಬಿಟ್ಟಿನಿ, ಬರ್ತಾ ಡೀಸೆಲ್ ಇನ್ನ ನಂಬರ್ ಪ್ಲೇಟ್ ನಂಬರ್ ಬಿದ್ದಿಲ್ಲ. ನೀ ಬಾಳವನ